ಸ್ತೋತ್ರವಾಗಲಿ. ಕೂಡಿ ಬಂದಿರತಕ್ಕಂಥ ಎಲ್ಲರಿಗೆ ಕರ್ತನ ಹೆಸರಿನಲ್ಲಿ ವಂದನೆಗಳನ್ನ ಸಲ್ಲಿಸುವಂತವನಾಗಿದ್ದೇನೆ. ನನ್ನ ಹೆಸರು ಜೇಸನ್ ಅಂತ ಹೇಳಿ ಮಳವಳ್ಳಿಯ ಸ್ಥಳೀಯ ಸಭೆಯ ಸದಸ್ಯನು ಹಾಗೂ ಬೆಂಗಳೂರಿನಲ್ಲಿ ನನ್ನ ಕೆಲಸದ ನಿಮಿತ್ತ ರಾಜಾಜಿನಗರ ಕನ್ನಡ ಬ್ರದರ್ಸ್ ಅಸೆಂಬ್ಲಿ ಅಲ್ಲಿಯ ಸದಸ್ಯನು ಕೂಡ. ಸೊ ಹೀಗೆ ದೇವರು ನಮ್ಮನ್ನು ನಡೆಸ್ತಾ ಇದ್ದಾರೆ ಹಾಗೂ ಇಲ್ಲಿ ಕೂಡಿ ಬಂದಿರತಕ್ಕಂಥ ಎಲ್ಲರಿಗೆ ಸ್ವಾಗತ ಬಯಸ್ತೇನೆ. ಮುಖ್ಯವಾಗಿ ನನ್ನ ಎರಡು ಸಭೆಗಳು ಮಳವಳ್ಳಿ ಮತ್ತು ಬೆಂಗಳೂರು ಸಭೆಯಿಂದ ನನ್ನ ಹಿರಿಯ ಸಹೋದರಿದ್ದಾರೆ, ಸಂತ ಜಿಮ್ಮಿ ಅಣ್ಣವರು ಹಾಗೂ ವಿಜಯ ಅಣ್ಣ ಅವರು ಮತ್ತು ಜಾರ್ಜ್ ಅಣ್ಣ ಅವರು ಹಾಗೂ ಅನೇಕ ಸಹೋದರಿದ್ದಾರೆ. ಮತ್ತು ಬೆಂಗಳೂರಿಂದ ಸ್ಟೀಫನ್ ಅಣ್ಣ ಅವರು, ಹೀಗೆ ಅನೇಕ ಸಹೋದರಿದ್ದಾರೆ. ಅವರೆಲ್ಲರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಮತ್ತು ಹಿರಿಯರಂತ SP ಕುಮಾರ್ ಅಂಕಲ್ ಕೂಡ ವಂದನೆಗಳನ್ನ ಸಲ್ಲಿಸುವಂತಾಗಿರ್ತೇನೆ. ಹೀಗೆ ಅನೇಕರು ನೀವೆಲ್ಲ ಕೂಡಿ ಬಂದಿದ್ದೀರಾ, ಅವರೆಲ್ಲರಿಗೂ ಕರ್ತನ ಹೆಸರಿನಲ್ಲಿ ವಂದನೆಗಳನ್ನ ಸಲ್ಲಿಸುವಂತವನಾಗಿರ್ತೇನೆ. ಕರ್ತನ ಸ್ತೋತ್ರವಾಗಲಿ. ನಾವು ತಡ ಮಾಡದೆ ಈ ಒಂದು ಮುಂದಿನ ಕಾರ್ಯಕ್ರಮಕ್ಕೆ ನಾವು ಮುಂದೆ ಹೋಗೋಣ. ನಮಗೆ ಕರ್ತನ ಒಂದು ಮಹಾ ದೊಡ್ಡ ಕೃಪೆ ಏನು ಅಂತಂದ್ರೆ, ನಾವು ಸಂಗೀತ ಕೀರ್ತನೆಗಳ ಮೂಲಕ ಕರ್ತನ ಸ್ತುತಿಸುವಂತ ದೊಡ್ಡ ಭಾಗ್ಯ ದೇವರು ನಮ್ಗೆ ಕೊಟ್ಟಿರುವಂತವನಾಗಿರ್ತಾನೆ. ಇದು ಅನೇಕ ಎಲ್ಲಾ ವಿಶ್ವಾಸಿಗಳಿಗಿರ್ತಕ್ಕಂಥ ಒಂದು ದೊಡ್ಡ ಒಂದು ಭಾಗ್ಯ. ಸೃಷ್ಟಿಕರ್ತನಾದಂತ ಸರ್ವಶಕ್ತನಾದಂತ ದೇವರನ್ನು ನಾವು ಸ್ತುತಿಸುವಂತ ದೊಡ್ಡ ಒಂದು ಸೌಭಾಗ್ಯ ಅದು ನಮಗೆ ಇದೆ ಪ್ರಿಯರೇ. ಈಗ ಮೊದಲನೇ ಹಾಡನ್ನ ಕಾಮಗಿರಿ ಸಭೆಯ ಸದಸ್ಯರಾದಂತ ಸಹೋದರ ಜೇಮ್ಸ್ ಹಾಗೂ ಸಹೋದರ ಪ್ರದೀಪ್ ಅವರು ಒಂದು ಗೀತೆಯನ್ನು ನಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ. ನಿನ್ನ ಸೃಷ್ಟಿಕರ್ತನ ಸ್ಮರಿಸು ಎಂಬುದಾಗಿ. ಎಲ್ಲಾ ಸೃಷ್ಟಿಯು ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನು, ನಮ್ಮ ದೇವರನ್ನು ಅದು ಆರಾಧಿಸುವಂತದ್ದು, ಕೊಂಡಾಡುವಂತದ್ದು ಅದು ಆಗಿದೆ ಮೌನವಾಗಿ. ಆದರೆ ಮನುಷ್ಯನಿಗೆ ದೇವರು ಬಾಯಿ ಕೊಟ್ಟು, ಪದಗಳನ್ನು ಕೊಟ್ಟು, ಭಾವನೆಗಳನ್ನ ತುಂಬಿ, ಅದರಲ್ಲಿ ಕರ್ತನು ತಮಗೆ ಮಾಡಿದಂತ ದೊಡ್ಡ ಉಪಕಾರಗಳನ್ನು ಸ್ಮರಿಸುವಂತ ಒಂದು ದೊಡ್ಡ ಒಂದು ಜ್ಞಾನ ವಿವೇಕವನ್ನು ಆತನು ಕೊಟ್ಟಿದ್ದಾನೆ. ಸೊ ಹಾಗಾಗಿ ನಾವು ಅವೆಲ್ಲವುದಕ್ಕಿಂತ ಮಿಗಿಲಾಗಿ ಕರ್ತನನ್ನು ಸ್ತುತಿಸುವಂತ ಹಂಗಿನಲ್ಲಿದ್ದೇವೆ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಸಹೋದರರು, ಪ್ರೀತಿಯ ಸಹೋದರರು, ನಿನ್ನ ಸೃಷ್ಟಿಕರ್ತನ ಸ್ಮರಿಸು ಎಂಬ ಒಂದು ಗೀತೆಯನ್ನು ನಮ್ಮ ಮುಂದೆ ಕರ್ತನ ಮಹಿಮೆಗೋಸ್ಕರ ಆಡುವಂತವರಾಗಿದ್ದಾರೆ. ಓವರ್ ಟು ಜೇಮ್ಸ್ ಅಣ್ಣ ಹಾಗೂ ಪ್ರದೀಪ್ ಸಹೋದರ. ದೇವಜನರಿಗೂ ವಂದನೆ ಸಲ್ಲಿಸ್ತೇನೆ. ಒಂದು ವೇಳೆಯಲ್ಲಿ ನಾವು ದೇವರನ್ನ ಘನಪಡಿಸ್ಲಿಕ್ಕಾಗುವಂತೆ ಒಂದು ಹಾಡನ್ನ ನಾವು ಹಾಡ್ಲಿಕ್ಕಿದ್ದೇವೆ. ಹೇಗೂ ಈ ಒಂದು ನಮ್ಮ ಸೌಂಡ್ ಸಿಸ್ಟಮ್ ಅಷ್ಟಾಗಿ ಉತ್ತಮವಾದದ್ದಲ್ಲ. ಹಾಗಾಗಿ ಬಂದಂತ ರೀತಿಯಲ್ಲಿ ದಯಮಾಡಿ ಸ್ವೀಕಾರ ಮಾಡ್ರಿ. ಸಾಕಷ್ಟು ಪ್ರಯತ್ನ ಮಾಡಿದ್ವಿ, ಯಾವುದೇ ರೀತಿಯ ಒಂದು ವ್ಯವಸ್ಥೆ ಸರಿ ಬರಲಿಲ್ಲ. ಮತ್ತು ಇಂಟರ್ನೆಟ್ನ ಒಂದು ಸಮಸ್ಯೆ ಸಹ ಈ ಒಂದು ಹಳ್ಳಿಯಲ್ಲಿ ನಮಗೆ ಕೊಡ್ತಾ ಇದೆ. ಹಾಗಾಗಿ ಏನಾದ್ರು ತೊಂದರೆ ಇದ್ರೆ ದಯಮಾಡಿ ಕ್ಷಮಿಸ್ರಿ. ದೇವರ ಘನತೆಗಾಗಿ ಸಾಧ್ಯವಷ್ಟು ನಾವು ದೇವರನ್ನ ಘನಪಡಿಸ್ಲಿಕ್ಕೆ ಹಾಡುಗಳನ್ನ ಆಡಿಕೊಳ್ಳೋಣ. ಕರ್ತನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈಗ ನಾವು ಹಾಡ್ಲಿಕ್ಕಿರುವಂತಹ ಒಂದು ಹಾಡು ನಮ್ಮೆಲ್ಲರಿಗೂ ಗೊತ್ತಿರುವಂತಹ ಪ್ರಸಂಗಿಗಳ ಪುಸ್ತಕ 12ನೇ ಅಧ್ಯಾಯದ 1ನೇ ವಚನ. ಕಷ್ಟದ ದಿನಗಳು, ಸಂತೋಷವಿಲ್ಲವೆಂದು ನೀನು ಹೇಳುವ ವರುಷಗಳು ಸಮೀಪಿಸುವುದರೊಳಗಾಗಿ ಯೌವನ ಕಾಲದಲ್ಲಿಯೇ ನಿನ್ನ ಸೃಷ್ಟಿಕರ್ತನನ್ನ ಸ್ಮರಿಸು ಎಂಬಂತಹ ವಾಕ್ಯ ಭಾಗದ ಆಧಾರದ ಮೇಲೆ ರಚಿಸಲ್ಪಟ್ಟಂತಹ ಒಂದು ಹಾಡು. ಅದು ಮುಂದುವರಿಯುತ್ತಾ, ಒಂದ್ ವೇಳೆ ಲೋಕದ ಜನರಿಗೆ ಯಾವುದೇ ರೀತಿಯ ನಿರೀಕ್ಷೆ ಇಲ್ಲ ಮತ್ತು ನ್ಯಾಯ ತೀರ್ಪಿನ ಅರಿವು ಸಹ ಅವರಿಗೆ ಇರುವಂತದ್ದಿಲ್ಲ, ಮತ್ತು ಮರಣ ನಂತರ ಏನು ಸಂಭವಿಸ್ತದೆ ಎಂಬುದಾಗಿಯೂ ಸಹ ಅವರಿಗೆ ಗೊತ್ತಿಲ್ಲ. ಆದ್ರೆ ಈ ಎಲ್ಲಾ ಸಂಗತಿಗಳ ಮಧ್ಯೆ ನಾವು ಹಾದು ಹೋಗಬಾರದು ಎಂಬುದಾಗಿ 2000 ವರ್ಷಗಳ ಹಿಂದೆ ನಮ್ಮ ಕರ್ತನಾದಂತಹ ಯೇಸು ಕ್ರಿಸ್ತನು ನಮ್ಮನ್ನ ನಿತ್ಯ ಜೀವಕ್ಕೆ ಸೇರಿಸುವುದಕ್ಕೋಸ್ಕರವಾಗಿ ತನ್ನ ರಕ್ತದ ಕ್ರಯವನ್ನೇ ಕೊಟ್ಟು ನಮ್ಮನ್ನ ಬಿಡಿಸಿ, ನಮ್ಮ ಪಾಪಗಳನ್ನ ತೊಳೆದು ಆತನ ಮಕ್ಕಳಾಗುವುದಕ್ಕೋಸ್ಕರವಾಗಿ ಆತನ ಅನ್ಯೋನ್ಯತೆಗೆ ನಮ್ಮನ್ನ ಕರೆದಿದ್ದಾನೆ. ಆದುದರಿಂದ ಲೋಕದ ಎಲ್ಲಾ ಆಶೆಯನ್ನ ನೀನು ಬಿಟ್ಟು, ಒಂದು ವೇಳೆ ತೊರೆದು ಆತನ ಬಳಿಗೆ ನಿನ್ನ ಹೃದಯವನ್ನ ತೆರೆದು ನೀನು ಬಾ ಎಂಬಂತಹ ಆ ಒಂದು ಪ್ರೀತಿಯ ಕರೆಗೆ ನೀನು ಕಿವಿಗೊಡು ಎಂಬುವಂತಹ ಅರ್ಥ ಕೊಡುವಂತಹ ಒಂದು ಹಾಡು ಇದಾಗಿರ್ತದೆ. ಕರ್ತನ ಮಹಿಮೆಗೋಸ್ಕರವಾಗಿ ನಾವು ಇದನ್ನ ಹಾಡ್ಲಿಕ್ಕಿದ್ದೇವೆ.
ಸೃಷ್ಟಿಕರ್ತನ ಸ್ಮರಿಸು ನಿನ್ನ ಯೌವನ ಕಾಲದಲ್ಲಿ ನಿನ್ನ ಸೃಷ್ಟಿಕರ್ತನ ಸ್ಮರಿಸು ನಿನ್ನ ಯೌವನ ಕಾಲದಲ್ಲಿ ಕೃಪೆಯ ಬಾಗಿಲು ಮುಚ್ಚುವ ಮುನ್ನ ಕಷ್ಟದ ದಿನಗಳು ಬರುವ ಮುನ್ನ ಕೃಪೆಯ ಬಾಗಿಲು ಮುಚ್ಚುವ ಮುನ್ನ ಕಷ್ಟದ ದಿನಗಳು ಬರುವ ಮುನ್ನ ನಿನ್ನ ಸೃಷ್ಟಿಕರ್ತನ ಸ್ಮರಿಸು ನಿನ್ನ ಯೌವನ ಕಾಲದಲ್ಲಿ ಜನರಿಗೆ ನಿರೀಕ್ಷೆಯಿಲ್ಲ ನ್ಯಾಯ ತೀರ್ಪಿನಾರಿಲ್ಲ ಲೋಕದ ಜನರಿಗೆ ನಿರೀಕ್ಷೆಯಿಲ್ಲ ನ್ಯಾಯ ತೀರ್ಪಿನಾರಿಲ್ಲ ಮರಣದ ನಂತರ ಗೊತ್ತಿಲ್ಲ ನಿತ್ಯ ವೇದನೆ ತೀರಲ್ಲ ಮರಣದ ನಂತರ ಗೊತ್ತಿಲ್ಲ ನಿತ್ಯ ವೇದನೆ ತೀರಲ್ಲ ಎಂದು ಕರೆಯುವ ಯೇಸುವಿನಾತ್ಮನಿಗೆ ಕಿವಿಗೊಡು ಈಗಲೇ ತಡ ಮಾಡಲಿ ನಿನ್ನ ಸೃಷ್ಟಿಕರ್ತನ ಸ್ಮರಿಸು ನಿನ್ನ ಯೌವನ ಕಾಲದಲ್ಲಿ ನನಗಾಗಿ ನೀಡು ನನ್ನಯ ಸೇವೆಯ ನೀ ಮಾಡು ನಿನ್ನಯ ಜೀವಿತ ನನಗಾಗಿ ನೀಡು ನನ್ನಯ ಸೇವೆಯ ನೀ ಮಾಡು ಲೋಕದ ಆಶಯ ನೀ ತೊರೆದು ಪರಿವಾದಿತ ಹೃದಯವ ತೆರೆದು ಲೋಕದ ಆಶಯ ನೀ ತೊರೆದು ಪರಿವಾರಿನ ಹೃದಯವ ತೆರೆದು ಎಂದು ಕರೆಯುವ ಯೇಸುವಿನಾತ್ಮನಿಗೆ ಕಿವಿಗೊಡು ಈಗಲೇ ತಡ ಮಾಡಲಿ ನಿನ್ನ ಸೃಷ್ಟಿಕರ್ತನ ಸ್ಮರಿಸು ನಿನ್ನ ಯೌವನ ಕಾಲದಲ್ಲಿ ನಿನ್ನನ್ನು ಪಡೆಯಲು ಕೊಟ್ಟೆನು ನಾನು ನನ್ನಯ ರಕ್ತದ ಕ್ರಯವನ್ನೇ ನಿನ್ನನ್ನು ಪಡೆಯಲು ಕೊಟ್ಟೆನು ನಾನು ನನ್ನಯ ರಕ್ತದ ಕ್ರಯವನ್ನೇ ತೊಳೆಯಲು ಪಾಪದ ಕೊಳೆಯ ಅನುಭವಿಸಿದೆ ನಾ ಎಲ್ಲ ಶ್ರಮೆಯ ತೊಳೆಯಲು ಪಾಪದ ಕೊಳೆಯ ಅನುಭವಿಸಿದೆ ನಾ ಎಲ್ಲ ಶ್ರಮೆಯ ಎಂದು ಕರೆಯುವ ಯೇಸುವಿನಾತ್ಮನಿಗೆ ಕಿವಿಗೊಡು ಈಗಲೇ ತಡ ಮಾಡಲಿ ನಿನ್ನ ಸೃಷ್ಟಿಕರ್ತನ ಸ್ಮರಿಸು ನಿನ್ನ ಯೌವನ ಕಾಲದಲ್ಲಿ ನಿನ್ನ ಸೃಷ್ಟಿಕರ್ತನ ಸ್ಮರಿಸು ನಿನ್ನ ಯೌವನ ಕಾಲದಲ್ಲಿ ಕೃಪೆಯ ಬಾಗಿಲು ಮುಚ್ಚುವ ಮುನ್ನ ಕಷ್ಟದ ದಿನಗಳು ಬರುವ ಮುನ್ನ ಕೃಪೆಯ ಬಾಗಿಲು ಮುಚ್ಚುವ ಮುನ್ನ ಕಷ್ಟದ ದಿನಗಳು ಬರುವ ಮುನ್ನ ನಿನ್ನ ಸೃಷ್ಟಿಕರ್ತನ ಸ್ಮರಿಸು ನಿನ್ನ
ಯೌವನ ಕಾಲದಲ್ಲಿ ತುಂಬಾ ವಂದನೆಗಳು ಜೇಮ್ಸ್ ಅಣ್ಣ ಹಾಗೂ ಸಹೋದರ ಪ್ರದೀಪ್ ಅವ್ರಿಗೆ. ತಾಂತ್ರಿಕ ದೋಷ ಇದೆ ಅಂತ ಹೇಳಿದ್ರು, ಆದ್ರೆ ಹಾಡು ತುಂಬಾ ಚೆನ್ನಾಗಿ ಕೇಳಿಸ್ತು, ಅದರ ಅರ್ಥವನ್ನು ತುಂಬಾ ಚೆನ್ನಾಗಿ ನಾವು ಗ್ರಹಿಸ್ಲಿಕ್ಕೆ ಸಾಧ್ಯವಾಯಿತು. ಈ ಕರ್ತನ ಸ್ತೋತ್ರವಾಗ್ಲಿ. ಈ ಯೌವನ ಕಾಲದಲ್ಲಿ ನೀನು ಸೃಷ್ಟಿಕರ್ತನನ್ನು ಸ್ಮರಿಸು. ನಮಗೆ ಸಕಲ ಬಲ, ಶಕ್ತಿ, ಜ್ಞಾನ ಇರುವಾಗ ಪ್ರಥಮ ಸ್ಥಾನವನ್ನು ನಮ್ಮ ಜೀವಿತದಲ್ಲಿ, ನಮ್ಮ ಯೌವನ ಕಾಲದಲ್ಲಿ ಆತನು ಕೊಡುವಾಗ ಕರ್ತನಿಗೆ ಅದು ಎಷ್ಟೋ ಶ್ರೇಷ್ಠವಾದಂತಹ ಯಜ್ಞ ಮತ್ತು ಆತನಿಗೆ ಎಷ್ಟೋ ತರುವಂತ ಕಾರ್ಯ ಎಂಬ ಒಂದು ಸಂಗತಿಯನ್ನು ಈ ಹಾಡು ನಮಗೆ ತೋರಿಸಿಕೊಡುವಂತದ್ದಾಗಿದೆ. ಈ ಸೃಷ್ಟಿಕರ್ತನು ಆತನು ಮುಂದಿನ ಹಾಡಿಗೆ ನಾವು ಹೋಗುವುದಕ್ಕಿಂತ ಮುಂಚೆ ಒಂದು ಚಿಕ್ಕ ಆಲೋಚನೆ ಏನಂತಂದ್ರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆತನು ಸೃಷ್ಟಿಕರ್ತನು. ಕರ್ತನು ತಾನೇ ಹೇಳುವ ಹಾಗೆ ನರಿಗಳಿಗೆ ಗುದ್ದುಗಳು ಉಂಟು, ಆಕಾಶದಲ್ಲಿ ಹಾರಾಡುವಂತ ಪಕ್ಷಿಗಳಿಗೆ ಗೂಡುಗಳುಂಟು, ಆದ್ರೆ ಮನುಷ್ಯ ಕುಮಾರನಿಗೆ ತಲೆ ಇಡುವಷ್ಟು ಸ್ಥಳವಿಲ್ಲ ಎಂಬುದಾಗಿ. ಆ ಸೃಷ್ಟಿಕರ್ತನು, ನಮ್ಮನ್ನು ಸೃಷ್ಟಿ ಮಾಡಿದಂತ ದೇವರು, ಆತನು ಈ ಲೋಕಕ್ಕೆ ಬಂದಾಗ ಆತನಿಗೆ ತಲೆ ಇಡುವಷ್ಟು ಜಾಗ ಇರ್ಲಿಲ್ಲ. ಆತನ ನಮಗೋಸ್ಕರ ದಿನಾವಸ್ಥೆಯಲ್ಲಿ ಆತನು ಬಂದನು. ಅನೇಕ ಜನರು ನಾವೇನ್ ಮಾಡ್ತೀವಿ, ದೇವರನ್ನು ಹೊಲಿಸ್ಕೊಳ್ಳಿಕ್ಕೆ ಅನೇಕ ಕಷ್ಟಗಳನ್ನ ಪಡ್ತೀವಿ. ಅನೇಕರು ಬೆಟ್ಟ ಗುಡ್ಡಗಳನ್ನ ಅಲಿತಾರೆ, ಕೆಲವರು ಅನೇಕ ದೇಹ ದಂಡನೆಗಳನ್ನ ಮಾಡ್ಕೊಳ್ತಾರೆ. ಯಾತಕ್ಕೆ ಅಂತಂದ್ರೆ ದೇವರನ್ನ ಒಲಿಸಿಕೊಳ್ಳುವುದಕ್ಕೋಸ್ಕರ. ಆದ್ರೆ ಇಲ್ಲಿ ಒಬ್ಬ ದೇವರಿದ್ದಾನೆ, ಸತ್ಯ ದೇವರು, ನಿತ್ಯ ಜೀವ ಇರ್ತಕ್ಕಂಥ ದೇವರಿದ್ದಾನೆ. ಆತನು ತನ್ನನ್ನೇ ಆತನು ನಮ್ಮನ್ನು ಒಲಿಸಿಕೊಳ್ಳಲು ಆತನೇ ಲೋಕಕ್ಕೆ ಬಂದಂತವನಾಗಿದ್ದಾನೆ. ನಾವು ಆತನ ಒಲಿಸಿಕೊಳ್ಳಲಿಲ್ಲ, ನಾವು ಆತನ ಪ್ರೀತಿಸಲಿಲ್ಲ, ಬದಲಾಗಿ ಆತನು ಮೊದಲು ನಮ್ಮನ್ನ ಪ್ರೀತಿಸಿದ, ಆತನ ನಮ್ಗೆ ಒಲಿದ. ಇದರಿಂದ ನಾವು ಈ ದಿನದಲ್ಲಿ ಆತನಿಗೆ ಸ್ತುತಿಸ್ತೇವೆ, ಕೊಂಡಾಡ್ತೇವೆ. ಈ ಮುಂದಿನ ಹಾಡನ್ನು ಸಹೋದರಂತ ಮಂಜುನಾಥ್ ಅವರು ನಿಶಬ್ದ ರಾತ್ರಿಯಲ್ಲಿ ಎಂಬ ಗೀತೆಯನ್ನು ಹಾಡ್ತಾರೆ. ಅವರೇ ಅದನ್ನ ಸಂಯೋಜನೆ ಮಾಡಿ ಕಟ್ಟಿ ಹಾಡುವಂತ ಹಾಡು. ಈಗ ಅವರೇ ಈ ಹಾಡನ್ನ ನಮ್ಮ ಮುಂದೆ ಪ್ರಸ್ತುತಪಡಿಸ್ತಾರೆ. ಓಟು ಮಂಜು. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಸಲ್ಲಿಸ್ತೇನೆ. ಗೊತ್ತಿಲ್ಲ ಅದೊಂದು ನೆಟ್ವರ್ಕ್ ಹೇಗಿದೆ ಅಂತ. ಕೇಳಿಸ್ತಾ ಇದೆ ಮಂಜು. ಓಕೆ 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 ಜೇಸನ್. ದೇವರ ಮಹಿಮೆಗಾಗಿ ಈ ಒಂದು ಹಾಡನ್ನ ನಾನು ಹಾಡುವಂತನಾಗಿದ್ದೇನೆ. ರಾತ್ರಿಯಲ್ಲಿ ಬೆತ್ಲೆಹೇಮ್ ಪುರದಲ್ಲಿ ನಿಶಬ್ದ, ರಾತ್ರಿಯಲ್ಲಿ ಬೆತ್ಲೆಹೇಮ್ ಪುರದಲ್ಲಿ ದೇವಕಂದ ಜನಿಸಿ ಬಂದ, ಲೋಕಕ್ಕೆಲ್ಲ ರಕ್ಷಣೆ. ದೇವಕಂದ ಜನಿಸಿ ಬಂದ, ಲೋಕಕ್ಕೆಲ್ಲ ರಕ್ಷಣೆ. ಮೇಲಣ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ. ದೇವರು ಅವರಿಗೆ ಒಲಿಯುತ್ತಾನೆ, ದೇವರು ಅವರಿಗೆ ಒಲಿಯುತ್ತಾನೆ. ಮೂಡಣ ಜೋಯಿಸರು ನಕ್ಷತ್ರವನ್ನು ಕಂಡರು, ಯಹೂದ್ಯರ ಅರಸನಾಗಿ ಹುಟ್ಟಿದವನ ನೋಡ ಬಂದರು. ಆ ಕೂಸನ್ನು ತಾಯಿಯೊಡನೆ ಕಂಡು ಸಾಷ್ಟಾಂಗ ನಮಸ್ಕಾರ ಮಾಡಿ, ಚಿನ್ನ ಧೂಪ ರಕ್ತ ಬಾಳಗಳನ್ನು ಕಾಣಿಕೆಯಾಗಿ ಕೊಟ್ಟರು.
ಯೇಸುವನ್ನು ಆರಾಧಿಸಿದರು, ನಮ್ಮ ಯೇಸುವನ್ನು ಆರಾಧಿಸಿದರು. ಶಬ್ದ ರಾತ್ರಿಯಲ್ಲಿ ಬೆತ್ಲೆಹೇಮ್ ಪುರದಲ್ಲಿ, ಶಬ್ದ ರಾತ್ರಿಯಲ್ಲಿ ಬೆತ್ಲೆಹೇಮ್ ಪುರದಲ್ಲಿ, ದೇವ ಕಂದ ಜನಿಸಿ ಬಂದ ಲೋಕಕ್ಕೆಲ್ಲ ರಕ್ಷಣೆ, ದೇವ ಕಂದ ಜನಿಸಿ ಬಂದ ಲೋಕಕ್ಕೆಲ್ಲ ರಕ್ಷಣೆ. ಮೇಲಣ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ, ದೇವರು ಅವರಿಗೆ ಒಲಿಯುತ್ತಾನೆ, ದೇವರು ಅವರಿಗೆ ಒಲಿಯುತ್ತಾನೆ. ಮರಿಯಳ ಗರ್ಭದಲ್ಲಿ ಯೇಸು ಹುಟ್ಟಿ ಬರುವುದು, ದೇವರ ಅನಾದಿ ಕಾಲದ ಸಂಕಲ್ಪವೇ ಆಗಿದ್ದು. ನಾವೆಲ್ಲ ಯೇಸುವನ್ನೇ ನಂಬಿ ಆತನಲ್ಲೇ ರಕ್ಷಣೆಯ ಹೊಂದಿ, ಮುಂದೆ ಬರುವ ದೈವ ಕೋಪದಿಂದ ಎಲ್ಲರೂ ತಪ್ಪಿಸಿಕೊಳ್ಳೋಣ. ರಕ್ಷಣೆಯು ಯೇಸುವಲ್ಲೇ ಮಾತ್ರ, ನಮಗೆ ರಕ್ಷಣೆಯು ಯೇಸುವಲ್ಲೇ ಮಾತ್ರ. ಶಬ್ದ ರಾತ್ರಿಯಲ್ಲಿ ಬೆತ್ಲೆಹೇಮ್ ಪುರದಲ್ಲಿ, ಶಬ್ದ ರಾತ್ರಿಯಲ್ಲಿ ಬೆತ್ಲೆಹೇಮ್ ಪುರದಲ್ಲಿ, ದೇವ ಕಂದ ಜನಿಸಿ ಬಂದ ಲೋಕಕ್ಕೆಲ್ಲ ರಕ್ಷಣೆ, ದೇವ ಕಂದ ಜನಿಸಿ ಬಂದ ಲೋಕಕ್ಕೆಲ್ಲ ರಕ್ಷಣೆ. ಮೇಲಣ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ, ದೇವರು ಅವರಿಗೆ ಒಲಿಯುತ್ತಾನೆ, ದೇವರು ಅವರಿಗೆ ಒಲಿಯುತ್ತಾನೆ. ಥ್ಯಾಂಕ್ ಯು ಮಂಜು. ದೇವರು ಅವರಿಗೆ ಒಲಿಯುತ್ತಾನೆ ಆ ಒಂದು ಸಂಗತಿ ನೋಡುವಾಗ, ದೇವರು ಮನುಷ್ಯರಿಗೆ ಒಲಿದಂತ ಈ ಒಂದು ದೊಡ್ಡ ವಿಷಯ. ಅನೇಕ ಮನುಷ್ಯರು ದೇವರನ್ನು ಒಲಿಸಿಕೊಳ್ಳಿಕ್ಕೆ ಬಹಳ ಕಷ್ಟಪಡ್ತಾರೆ. ಈಗ ಮುಂಚೆ ನಾನು ಹೇಳಿದ ಹಾಗೆ, ಆದ್ರೆ ದೇವರು ಮನುಷ್ಯರಿಗೆ ಒಲಿದಂತ ಈ ಒಂದು ಸಂಗತಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರವಾಗಿ ಆತನಿಗೆ ಕೊಡಲ್ಪಟ್ಟಂತ ಒಂದು ಹೆಸರು ಇಮ್ಯಾನುವೆಲ್ ಎಂಬ ಸಂಗತಿ. ಇಮ್ಯಾನುವೆಲ್ ಎಂದರೆ ದೇವರು ನಮ್ಮ ಸಂಗಡ ಯಾವಾಗಲೂ ಇರುತ್ತಾನೆ ಎಂಬ ಒಂದು ಅರ್ಥ. ಈಗ ಮುಂದಿನ ಹಾಡು ಈ ಅರ್ಥವನ್ನು ಸೂಚಿಸುವಂತ ಹಾಡಾಗಿದೆ. ಈ ಹಾಡನ್ನು ಕಾಮಗೆರೆ ಸಹೋದರ ಅಂತ ಜೇಮ್ಸ್ ಅಣ್ಣ ಅವರು ಮತ್ತು ಪ್ರದೀಪ್ ಅಣ್ಣ ಅವರು ಹಾಡ್ತಾರೆ. ದೇವರು ನಮ್ಮ ಸಂಗಡ ಇರುವುದು ನಿಶ್ಚಯ. ಆತನ ಹೆಸರು ಇಮ್ಯಾನುವೆಲ್, ಆತ ನಮ್ಮ ಸಂಗಡ ಇರುವಂತವನಾಗಿರ್ತಾನೆ. ಈ ಮುಂದಿನ ಹಾಡು ದಯವಿಟ್ಟು ಜೇಮ್ಸ್ ಅಣ್ಣ ಅವರು ಹಾಡುವಂತವರಾಗಿರ್ತಾರೆ. ದೇವರು ನಮಗೆ ಮತ್ತೊಂದು ಅತಿ ಸ್ತೋತ್ರ ಸಲ್ಲಿಸ್ತೇವೆ. ಈ ಒಂದು ಹಾಡು ಹೀಗಿದೆ: ದೇವರು ನನ್ನ ಸಂಗಡ ಇರುವುದು ನಿಶ್ಚಯ ಎಂಬುದಾಗಿ, ದೇವರು ನನ್ನ ಸಂಗಡ ಇರುವುದು ನಿಶ್ಚಯ ಎಂಬುದಾಗಿ. ಕೀರ್ತನೆಗಾರನಂತ ಭಕ್ತನಂತ ದಾವೀದನು 56ನೇ ಕೀರ್ತನೆ 9ನೇ ವಚನದಲ್ಲಿ ನೋಡ್ತೇವೆ ಇದೇ ಒಂದು ವಾಕ್ಯವನ್ನ, ದೇವರು ನನ್ನ ಸಂಗಡ ಇರುವುದು ನಿಶ್ಚಯ ಎಂಬುದಾಗಿ. ಗತ್ತೂರಿನಲ್ಲಿ ಫಿಲಿಸ್ಟಿಯರ ಒಂದು ಸೆರೆಯಲ್ಲಿ ಇದ್ದಂತ ಭಕ್ತನ ದಾವೀದನು ರಚಿಸಿದಂತ ಒಂದು ಕೀರ್ತನೆ. ಈ ಒಂದು ವಾಕ್ಯವನ್ನು ಆಧಾರ ಮಾಡಿಕೊಂಡು ಸಹೋದರಿ ಶೈಲಾ ಜಾರ್ಜ್ ರವರು
ಈ ಒಂದು ಹಾಡನ್ನ ಬರೆದಿದ್ದಾರೆ. ನಾನು ಬಳಲಿದಾಗ, ಬಾಡಿ ಹೋದಾಗ, ಕಣ್ಣೀರಿನಿಂದ ಬಾಧೆಯನ್ನು ಪಡುವಾಗ್ಲೂ ದೇವರು ನನ್ನ ಸಂಗಡ ಇದ್ದನು. ಎಲ್ಲರೂ ನನ್ನನ್ನು ತೊರೆದರು, ಆತನು ನನ್ನ ಸಂಗಡ ಇದ್ದನು, ಕೈ ಬಿಡಲಿಲ್ಲ ಎಂಬುದಾಗಿ. ಮತ್ತು ಕಾರ್ಗತ್ತಲೆಯಲ್ಲಿ ನಾನು ನಡೆಯುವಾಗ್ಲೂ ನೀನು ಹತ್ತಿರದಿಂದ ನಿನ್ನ ದೊಣ್ಣೆಯು ನನ್ನ ಕೋಲು ನನಗೆ ಧೈರ್ಯ ಕೊಡ್ತು ಎಂಬುದಾಗಿ ಹೇಳ್ತಾ ದಾವೀದನ ಕೀರ್ತನೆ. ಕಾರ್ಗತ್ತಲೆಯಲ್ಲಿ ನಾನು ನಡೆಯುವಾಗಲೂ ಕಷ್ಟವು ಬಲೆಯನ್ನು ಶತ್ರುವು ಬಲೆಯನ್ನು ಒಡ್ಡುವಾಗಲೂ ನಾನು ನಿನ್ನೊಂದಿಗಿರ್ತೇನೆ ಎಂಬುದಾಗಿ ಹೇಳಿದಂತ ಮಾತುಗಳು. ನಮ್ಮ ಕರ್ತನಾದ ಯೇಸು ಸ್ವಾಮಿ ಹೇಳಿದಂತ ಮಾತು, ನೋಡಿರಿ ನಾನು ಯುಗದ ಸಮಾಪ್ತಿವರೆಗೂ ಎಲ್ಲಾ ದಿವಸ ನಿಮ್ಮ ಸಂಗಡ ಇರ್ತೇನೆ ಎಂಬುದಾಗಿ ಹೇಳಿದಂತ ಮಾತನ್ನ ನಾವು ನೆನೆಸಿಕೊಳ್ಳೋಣ. ದೇವರು ತಾನು ಹೇಳಿದಂತ ಮಾತು ನಿಮ್ಮ ಸಂಗಡ ಇರುತ್ತೇನೆ ಎಂಬುದಾಗಿ. ಆದ್ರೆ ನಮಗೆ ಇರ್ಬೇಕಂತ ನಿಶ್ಚಯ, ದೇವರು ನನ್ನ ಸಂಗಡ ಇದ್ದಾನೋ ಎಂಬ ನಿಶ್ಚಯ ಪ್ರತಿಯೊಬ್ಬ ವಿಶ್ವಾಸಿಗೂ ಅದು ಇರಬೇಕಂತ ಒಂದು ಸಂಗತಿ. ಈ ಒಂದು ವಾಕ್ಯ ಭಾಗವನ್ನು ಆಧಾರ ಮಾಡಿಕೊಂಡು ಬರೆದಿರ್ತಕ್ಕಂಥ ಈ ಒಂದು ಹಾಡನ್ನ ದೇವರ ಘನತೆಗಾಗಿ ನಾವು ಇಂದು ವೇಳೆಯಲ್ಲಿ ಹಾಡಲಿದ್ದೇವೆ. ಸಂಗಡ ಇರುವುದು ನಿಶ್ಚಯ, ದೇವರು ನನ್ನ ಸಂಗಡ ಇರುವುದು ನಿಶ್ಚಯ. ಇಮ್ಮಾನುವೇಲನು ನನ್ನೇಸುರಾಜನು ನನ್ನ ಕೂಡ ಇರುವುದು ನಿಶ್ಚಯ ನಿಶ್ಚಯ. ದೇವರು ನನ್ನ ಸಂಗಡ ಇರುವುದು ನಿಶ್ಚಯ, ದೇವರು ನನ್ನ ಸಂಗಡ ಇರುವುದು ನಿಶ್ಚಯ. ಕಣ್ಣೀರಿನಿಂದ ಬಾಧೆ ಪಡುವಾಗಲು, ಅಳಲಿದಾಗಲೂ ಬಾರಿ ಹೋದಾಗಲು, ಕಣ್ಣೀರಿನಿಂದ ಬಾಧೆ ಪಡುವಾಗಲು ಎಲ್ಲರೂ ನನ್ನನ್ನು ತೊರೆದರು, ಒಟ್ಟಿಯಾಗಿ ನಾನಿದ್ದರು. ನಿನ್ನನ್ನು ಕೈ ಬಿಡನು ಎಂದಿಗೂ ತೊರೆಯನು, ನಿನ್ನನ್ನು ಕೈ ಬಿಡನು ಎಂದಿಗೂ ತೊರೆಯನು. ವಾಗ್ದಾನ ಮಾಡಿದ ನನ್ನೇಸುರಾಜನು ನನ್ನೊಂದಿಗಿರುವನು. ದೇವರು ನನ್ನ ಸಂಗಡ ಇರುವುದು ನಿಶ್ಚಯ, ದೇವರು ನನ್ನ ಸಂಗಡ ಇರುವುದು ನಿಶ್ಚಯ. ಕತ್ತಲಲ್ಲಿ ನಾನು ನಡೆಯುವಾಗಲೂ, ಶತ್ರುವು ಬಲೆಯನ್ನು ಒಡ್ಡುವಾಗಲು, ಕತ್ತಲಲ್ಲಿ ನಾನು ನಡೆಯುವಾಗಲೂ, ಶತ್ರುವು ಬಲೆಯನ್ನು ಒಡ್ಡುವಾಗಲು, ದಾರಿಯ ಕಾಣದೆ ಬರಲಲು, ನಿರಾಶನಾಗಿ ನಾಲೆಯಲು, ನಿನ್ನನ್ನು ಪಡೆಯನು ಎಂದಿಗೂ ತಳ್ಳೆನು, ನಿನ್ನನ್ನು ಮರೆಯನು ಎಂದಿಗೂ ತಳ್ಳೆನು. ವಾಗ್ದಾನ ಮಾಡಿದ ನನ್ನೇಸುರಾಜನು ನನ್ನೊಂದಿಗಿರುವನು. ದೇವರು ನನ್ನ ಸಂಗಡ ಇರುವುದು ನಿಶ್ಚಯ, ದೇವರು ನನ್ನ
ಸಂಗಡ ಇರುವುದು ನಿಶ್ಚಯ. ಇಮ್ಮಾನುವೇಲನು ತಂದೆ ಯೇಸುರಾಜನು ನನ್ನ ಕೂಡ ಇರುವುದು ನಿಶ್ಚಯ ನಿಶ್ಚಯ. ದೇವರು ನನ್ನ ಸಂಗಡ ಇರುವುದು ನಿಶ್ಚಯ. ದೇವರು ನನ್ನ ಸಂಗಡ ಇರುವುದು ನಿಶ್ಚಯ. ದೇವರು ನನ್ನ ಸಂಗಡ ಇರುವುದು ನಿಶ್ಚಯ. ಆತನು ಹೇಳಿದ ಮಾತಿಗೆ ಸರಿಯಾಗಿ ನಡೆದುಕೊಳ್ಳುವಂತನು. ಪ್ರಿಯರೇ, ನೋಡುವಾಗ ಈಗ ಯುಗದ ಸಮಾಪ್ತಿವರೆಗೂ ಎಲ್ಲಾ ದಿವಸ ನಾನು ನಿಮ್ಮ ಜೊತೆಲಿ ಇರ್ತೇನೆ ಎಂದು ವಾಗ್ದಾನ ಮಾಡಿದ ಆತನು. ಅದೇ ಕೀರ್ತನೆಗಾರನು ಹೇಳ್ತಾನೆ, ಕರ್ತನು ನಿರ್ವಂಚಕನು. ಆತನು ಯಾವತ್ತು ಹೇಳಿದ ಮಾತಿಗೆ ತಪ್ಪಿ ನಡೆಯುವಂತವನಲ್ಲ. ಮನುಷ್ಯನಾಗಿ ಆತನು ಎರಡು ಮಾತುಳ್ಳವನಲ್ಲ, ಒಂದೇ ಮಾತುಳ್ಳಂತವನು. ಆತನಲ್ಲಿ ಹೌದು ಎನ್ನುವಂಥದ್ದೇ ಇದೆ. ಸೊ ಹಾಗಾಗಿ ದೇವರು ನಾನು ನಿನ್ನ ಜೊತೆಲಿ ಯುಗದ ಸಮಾಪ್ತಿವರೆಗೂ ಇರ್ತೇನೆ ಎಂದು ಹೇಳಿದ ಮೇಲೆ ಆತನು ಸದಾ ಇರುವಂತ ಸಂಗತಿ ನಮ್ಮಲ್ಲಿ ಅದು ಸತ್ಯವಾದಂತ ಮಾತು. ದೇವರು ನಮ್ಮ ಸಂಗಡ ಇರುವಂತದ್ದು ನಿಶ್ಚಯ. ಆದ್ರೆ ನಾವು ದೇವರ ಜೊತೆಯಲ್ಲಿ ಇದ್ದೇವಾ? ಈ ಒಂದು ಸಂಗತಿಯನ್ನು ನಾವು ಆಲೋಚನೆ ಮಾಡ್ತಾ ಬರೋಣ. ಮುಂದಿನ ಒಂದು ಗೀತೆ, ಒಂದು ವೇಳೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಾವಿಲ್ಲದೆ ಹೋದರೆ, ಒಂದು ವೇಳೆ ಕರ್ತನಾದ ಯೇಸು ಕ್ರಿಸ್ತ ನಮ್ಮಲ್ಲಿ ಇಲ್ಲದೆ ಹೋದರೆ ಮುಂದೆ ಇದು ಬರುವಂತದ್ದು ಕಠಿಣ ಕಾಲ, ಕಡೆಯ ದಿವಸಗಳು. ಈ ಪ್ರಸ್ತುತ ಕಾಲದ ಘಟನೆಗಳನ್ನು ನೋಡ್ಬೇಕಾದ್ರೆ ಈ ಕೊರೋನಾ ವೈರಸ್ ಆಗಿರ್ಬೋದು, ಅಥವಾ ಅಲ್ಲಲ್ಲಿ ಪ್ರಳಯಗಳು, ಅನೇಕ ರೀತಿಯಂತ ವೈಪರೀತ್ಯಗಳು, ಮತ್ತು ಹವಾಮಾನದ ವೈಪರೀತ್ಯಗಳು ಮತ್ತು ಅನೇಕ ಸಂಗತಿಗಳು ಈ ಲೋಕದಲ್ಲಿ ಆಗುತ್ತಿರುವಾಗ ಇದು ಕಡೆಯ ಕಾಲವಾಗಿದೆ. ಯೇಸು ಕ್ರಿಸ್ತನಲ್ಲಿ ನಾವಿಲ್ಲದೆ ಹೋದರೆ ನಾವು ನಿರ್ಭಾಗ್ಯರೇ ಸರಿ. ಆದ್ರಿಂದ ನಾವು ಯೇಸು ಕ್ರಿಸ್ತನಲ್ಲಿ ಇದ್ದವರಾಗಿ ಜೀವಿಸಿ ಆತನು ಬರುವಾಗ ಎತ್ತಲ್ಪಡುವಂತ ಈ ಒಂದು ಮಹಾಭಾಗ್ಯಕ್ಕೆ ಸೇರೋಣ. ಆದರೆ ಇದು ಕಡೆಯ ಕಾಲಗಳು ಎಂಬ ಗೀತೆಯನ್ನು ನಮ್ಮ ಸಹೋದರ ಅಂತ ನಿರಂಜನ್ ಅವರು ಆಡುವಂತವರಾಗಿದ್ದಾರೆ. ಅವರು ಮಂಜುವಿನ ಸಹೋದರರು, ನಮ್ಮ ಸಭೆಯ ಸದಸ್ಯರು ಕೂಡ. ಅವರು ಕೂಡ ಈ ಒಂದು ಗೀತೆಯನ್ನು ನಾವು ನೋಡುವ ಈ ದಿನಗಳು ಇದು ಕಡೆ ಗಳಿಗೆಯಾಗಿದೆ. ಈ ಒಂದು ಗೀತೆಯನ್ನು ನಮ್ಮ ಮುಂದೆ ಕರ್ತನ ಮಹಿಮೆಗೋಸ್ಕರ ಹಾಡುವಂತವರಾಗಿದ್ದಾರೆ. ಥ್ಯಾಂಕ್ ಯು ಜೇಸನ್. ಮಂಜು, ಎಲ್ಲರಿಗೂ ಕ್ರಿಸ್ತನ ಮಧುರವಾದ ಹೆಸರಿನಲ್ಲಿ ನಾನು ವಂದನೆಗಳನ್ನು ಸಲ್ಲಿಸುವಂತವನಾಗಿದ್ದೇನೆ. ನಿರಂಜನ್, ನಿರಂಜನ್ ಡಿಸ್ಕನೆಕ್ಟ್ ಆಗಿದೆ ಪದ ಅಷ್ಟು ಇಲ್ಲ, ನೆಟ್ವರ್ಕ್ ಸಿಕ್ಕಿಲ್ಲ ಇದ್ದಾರೆ. ಓಕೆ, ಕರ್ತನ ಸ್ತೋತ್ರವಾಗ್ಲಿ. ಒಂದು ವೇಳೆ ತಾಂತ್ರಿಕ ದೋಷ ಒಂದು ವೇಳೆ ಇದೆ, ಹಾಗಾಗಿ ಈ ಮಧ್ಯದಲ್ಲಿ ನಾವು ಹಾಡ್ಕೊಳ್ಳೋಣ. ಒಂದು ಗೀತೆ ಇದೆ, ಈ ಯೇಸು, ಈಗ ತಾನೇ ಸಹೋದರ ಹಾಡ್ತಾ ಬಂದಾಗ, ಯೇಸು ನಮ್ಮ ಕೂಡ ಇರುವಂಥದ್ದು ನಿಶ್ಚಯ. ಈ ಯೇಸು ಇರುವಂಥದ್ದು ನಿಶ್ಚಯ, ಆದರೆ ನಮ್ಮ ಹೃದಯದಲ್ಲಿದ್ದಾನ? ಈ ಒಂದು ಆಲೋಚನೆ ಮಾಡ್ತಾ ಈ ಒಂದು ಗೀತೆಯನ್ನು ಹಾಡ್ತಾ ಬರೋಣ. ಯೇಸು ನೀ ಬೇಗ ಬಾ ಎನ್ ಹೃದಯದಲ್ಲಿ, ನೀ ಬಾರದೆ ಹೋದರೆ ಬಾಳಿಗಿಲ್ಲ ಆಸರೆ ಎಂಬ ಗೀತೆಯನ್ನು ನಾನು ಹಾಡುವಂಥವನಾಗಿದ್ದೇನೆ ಕರ್ತನ ಮಹಿಮೆಗೋಸ್ಕರ. ಯೇಸು ನೀ ಬೇಗ ಬಾ ಎನ್ ಹೃದಯದಲ್ಲಿ ಎಂಬ ಗೀತೆ ಕೇಳಿಸ್ತಾ ಇದೆಯಾ ಸಮೀರ ಅಣ್ಣ? ಎನ್ ಹೃದಯದಲ್ಲಿ ನೀ ಬಾರದೆ ಹೋದರೆ ಬಾಳಿಗಿಲ್ಲ ಸರಿ. ಯೇಸು ನೀ ಬೇಗ ಬಾ ಎನ್ ಹೃದಯದಲ್ಲಿ ನೀ ಬಾರದೆ ಹೋದರೆ ಬಾಳಿಗಿಲ್ಲ ಸರಿ. ಬಾರದೆ ಹೋದರೆ ಬಾಳಿಗಿಲ್ಲ ಸರಿ. ಯೇಸು ನೀ ಬೇಗ
ಸ್ತೋತ್ರವಾಗಲಿ. ಹೌದು, ಸ್ವೀಕಾರ ಮಾಡಿದಾಗಲೇ ಅದು ನಿಜವಾದಂತ ಜೀವನ ಪ್ರಿಯರೇ. ಇಲ್ಲವಾದ್ರೆ ಈ ಜೀವನ ಬಹಳ ವ್ಯರ್ಥವಾದಂತಹ ಜೀವನವೇ ಸರಿ. ನಿರಂಜನ್ ಸಿದ್ಧರಿದ್ದೀರಾ? ಇಲ್ಲವಾದ್ರೆ ನಮ್ಮ ಸಹೋದರ ಅಂತ ಮಂಜುನಾಥ್ ಅವರು ಧರೆಯು ನಡುಗುವುದು ಈತನ ಸ್ವರ ಕೇಳಲು, ಹೃದಯಗಳು ಮಾರ್ಪಡುವವು ಈತನು ಮಾತಾಡಲು. ನೋಡುವಾಗ ಪ್ರಿಯರೇ, ಯಾರು ಕೂಡ ಮಾಡದಂತ ಸಂಗತಿಗಳನ್ನು ನಮ್ಮ ಕರ್ತನಾದ ಯೇಸು ಸ್ವಾಮಿ ಲೋಕದಲ್ಲಿರುವಾಗ ಆತನು ಮಾಡುವಂತದ್ದನ್ನು ನೋಡ್ತೇವೆ. ಆತನು ಮಹಾಪ್ರಭಾವವುಳ್ಳ ಅರಸನು. ಆ ಮಹಾಪ್ರಭಾವವುಳ್ಳ ಅರಸನು ಮೊದಲನೇ ಸಾರಿ ಆತನು ಬಂದಾಗ ದೀನಾವಸ್ಥೆಯಲ್ಲಿ ಬಂದನು. ಆತನು ಬಡವನಾಗಿ ಬಂದನು, ಆತನು ಕಷ್ಟವುಳ್ಳವನಾಗಿ ಬಂದನು, ಅನೇಕ ಶ್ರಮೆ ಹಿಂಸೆಗಳನ್ನು ಆತನು ತಾಳಿದನು. ಆದರೆ ಆತನ ನಿಜವಾದಂತ ಒಂದು ಪ್ರಭಾವ ಏನು ಅಂದರೆ ಆತನು ಪ್ರಭಾವವುಳ್ಳ ಮಹಾ ಅರಸನು. ಆತನು ಅನೇಕರಿಗೆ ಲೋಕದಲ್ಲಿದ್ದಾಗ ಕುರುಡರಿಗೆ ಕಣ್ಣನ್ನು, ಕುಂಟರಿಗೆ ಕಾಲನ್ನು ಮತ್ತು ಸತ್ತವರಿಗೆ ಜೀವವನ್ನು ಕೊಟ್ಟಂತ ದೇವರಾಗಿದ್ದಾನೆ. ಈ ದಿನಗಳಲ್ಲಿ ನಮ್ಮ ಪಾಪವೆಂಬ ರೋಗವನ್ನು ಆತನು ವಾಸಿ ಮಾಡಿದಂತ ದೇವರು, ನಮ್ಗೆ ನಿತ್ಯ ಜೀವನ ಕೊಟ್ಟಂತ ದೇವರು ಈ ಮಹಾಪ್ರಭಾವವುಳ್ಳ ಅರಸನು. ಈ ಗೀತೆಯನ್ನು ನಮ್ಮ ಸಹೋದರ ಅಂತ ಮಂಜು ಅವರೇ ಗೀತೆಯನ್ನು ರಚಿಸಿದ್ದಾರೆ ಮತ್ತು ಅನೇಕರಿಗೆ ಗೀತೆ ಬಹಳ ಸುಪ್ರಸಿದ್ಧವಾದಂತ ಮತ್ತು ಇಷ್ಟವಾದಂತ ಗೀತೆಯಾಗಿದೆ. ಸೊ ಈ ಒಂದು ಗೀತೆಯನ್ನು ಅವರ ಮೂಲಕವೇ ನಾವು ಕೇಳ್ತಾ ಬರೋಣ. ಕರ್ತನ ನಮ್ಗೆ ಇದು ಮಹಿಮೆ ಉಂಟಾಗ್ಲಿ. ಮಂಜು. ಓಕೆ, ಥ್ಯಾಂಕ್ ಯು ಜೇಸನ್.
ನಡುಗುವುದು ಈತನ ಸ್ವರ ಕೇಳಲು ಹೃದಯಗಳು ಮಾತಾಡುವವು ಈತನು ಮಾತಾಡಲು ಸಾಗರವು ಶಾಂತವಾಗುವುದು ಈತನು ಗದರಿಸಲು ಪಾತಾಳ ಭೂಪರಗಳು ಈತನ ಮಾತು ಕೇಳುವರು ಈ ಮಹಾ ಪ್ರಭಾವವುಳ್ಳ ಅರಸನು ಯಾರು ಅರಸನು ಯಾರು ಈ ಮಹಾ ಪ್ರಭಾವವುಳ್ಳ ಅರಸನೇ ಯೇಸು ಅರಸನೇ ಯೇಸು ಧರೆಯು ನಡುಗುವುದು ಈತನ ಸ್ವರ ಕೇಳಲು ಹೃದಯಗಳು ಮಾತಾಡುವವು ಈತನು ಮಾತಾಡಲು ಸಿಂಹಾಸನ ಭೂಲೋಕಪೀಠ ಈ ರಾಜ್ಯದ ರಾಜ ಸಮಾಧಾನವು ಈ ಅರಸನಾಳಿಗೆ ನಿರಂತರವು ಪರಲೋಕ ಸೈನ್ಯವು ಈತನ ಎಂದೆಂದು ಕೊಂಡಾಡುವರು ಈ ಮಹಾ ಪ್ರಭಾವವುಳ್ಳ ಅರಸನು ಯಾರು ಅರಸನು ಯಾರು ಈ ಮಹಾ ಪ್ರಭಾವವುಳ್ಳ ಅರಸನೇ ಯೇಸು ಅರಸನೇ ಯೇಸು ನಡುಗುವುದು ಈತನ ಸ್ವರ ಕೇಳಲು ಹೃದಯಗಳು ಮಾತಾಡುವವು ಈತನು ಮಾತಾಡಲು ಪ್ರಿಯರ ನಡುವೆ ಆಸೀನನು ಹಿರಿಯರಿಂದ ಆರಾಧನೆ ಹೊಂದುವರು ಅಗಮ್ಯ ಬೆಳಕಲ್ಲಿ ವಾಸಿಸುವನು ಪರಿಶುದ್ಧ ಪರಿಶುದ್ಧ ಪರಿಶುದ್ಧನು ಎಲ್ಲಕ್ಕೂ ಮೊದಲೇ ಇದ್ದವನು ಆತನ ಹೆಸರೇ
ಯೇಸು ಈ ಮಹಾ ಪ್ರಭಾವವುಳ್ಳ ಅರಸನೇ ಯೇಸು ಅರಸನೇ ಯೇಸು ಈ ಮಹಾ ಪ್ರಭಾವವುಳ್ಳ ಅರಸನೇ ಯೇಸು ಅರಸನೇ ಯೇಸು ಅರೆಯು ನಡುಗುವುದು ಈತನ ಸ್ವರ ಕೇಳಲು ಹೃದಯಗಳು ಮಾತಾಡುವವು ಈತನು ಮಾತಾಡಲು ಸಾಗರವು ಶಾಂತವಾಗುವುದು ಈತನು ಗದರಿಸಲು ಪಾತಾಳ ಭೂಪರಗಳು ಈತನ ಮಾತು ಕೇಳುವರು ಈ ಮಹಾ ಪ್ರಭಾವವುಳ್ಳ ಅರಸನೇ ಯೇಸು ಅರಸನೇ ಯೇಸು ಈ ಮಹಾ ಪ್ರಭಾವವುಳ್ಳ ಅರಸನೇ ಯೇಸು ಅರಸನೇ ಯೇಸು. ಜೇಸನ್ ಅಣ್ಣ ಎಡ್ವಿನ್ ಪಾಲ್ ಅವರು ಫರೀದಾಬಾದ್ ಜಾಯಿನ್ ಆಗಿದ್ದಾರೆ. ಓಕೆ ಅಣ್ಣ. ನೆಕ್ಸ್ಟ್ ಸಾಂಗ್ ಅವ್ರಿಗೆ ಕೊಡಿ, ನಂತರ ನೆಕ್ಸ್ಟ್ ಸಾಂಗ್ ಜೇಮ್ಸ್ ಅಣ್ಣ ಅವ್ರಿಗೆ ಕೊಡಿ. ಸರಿ ಅಣ್ಣ ಸರಿ ಅಣ್ಣ. ಫರೀದಾಬಾದ್ ಇಂದ ಸ್ವಲ್ಪ ಎಡ್ವಿನ್ ಪಾಲ್ ಅಣ್ಣ ಅವರು ನಮ್ಮ ಮಧ್ಯದಲ್ಲಿದ್ದಾರೆ. ಅವರು ಅವರ ಹಾಡುಗಳನ್ನ ಈಗಾಗಲೇ ಅನೇಕ ಸಾರಿ ಅಣ್ಣ ಅವ್ರಿಗೆ ಇಂಗ್ಲಿಷ್ ನಲ್ಲಿ ಇನ್ವೈಟ್ ಮಾಡಿ. ಸರಿ ಸರಿ ಅಣ್ಣ. ಅವರು ನಮ್ಮ ಮಧ್ಯದಲ್ಲಿ ಅನೇಕ ಸಾರಿ ಬಂದಿದ್ದಾರೆ, ಹಾಡುಗಳನ್ನ ಹಾಡಿದ್ದಾರೆ. ಸೊ ನಾವು ವಿ ವೆಲ್ಕಮ್ ಬ್ರದರ್ ಎಡ್ವಿನ್ ಪಾಲ್ ಟು ದಿಸ್ platform and I request brother to sing for the glory of the song, some of the songs, and one song you can sing. After that one more song will be sung by one of the churches. So over to brother Edwin Paul. Hello, is it clear? My voice is clear? Yes, brother. It's clear, brother. Clear. Thank you so much. I am so glad brother. Once again this evening that I am with all the dear ones. And I am so much thankful for all the dear brothers and sisters for your love and concern. And I was remembering around last month when I was alone singing, and it was a good time. I'm going to sing a Hindi song, which is very old song. That the song says, "I will sing unto the Lord with a loud voice, because He is a great God. And I will sing unto Him a new song." The reason is been mentioned in the 3 stanzas. It says, "Lord, you came into this world, took the form of man to save me from the bondage of Satan. And I was living in a life where it was full of sin. And the Lord came and saved me from that great sinful world." आवाज उठाएंगे, हम साज बजाएंगे, हे यीशु महान अपना ये गीत सुनाएंगे. वाह, what a meaningful song it is. Hope you will enjoy it, and God bless each one of us. आवाज उठाएंगे, हम साज बजाएंगे, है यीशु महान अपना ये गीत सुनाएंगे. आवाज उठाएंगे, हम साज बजाएंगे, है यीशु महान अपना ये गीत सुनाएंगे. आवाज उठाएंगे.
संसार की सुंदरता में ये रूप जो तेरा ही, इन चांद सितारों में ये आँख जो तेरा ही। संसार की सुंदरता में ये रूप जो तेरा ही, इन चांद सितारों जो तेरा ही। महिमा की तेरी बातें हम सबको बताएंगे, है ईशु महान अपना ये गीत सुनाएंगे, आवाज उठाएंगे। खजाना है एक पाक मोहब्बत का, था पा न सका कोई, सागर है तू उल्फत का। दिल तेरा खजाना है एक पाक मोहब्बत का, था पा न सका कोई, सागर है तू उल्फत का। हम तेरी मोहब्बत से दिल अपना सजाएंगे, है ईशु महान अपना ये गीत सुनाएंगे, आवाज उठाएंगे। सका हमको तू पाप के सागर में, और बन के मनुष्य आया आकाश से सागर में। ना देख सका हमको तू पाप के सागर में, और बन के मनुष्य आया आकाश से सागर में। मुक्ति का दुदाता है दुनिया को बताएंगे, है ईशु महान अपना ये गीत सुनाएंगे, आवाज उठाएंगे, हम साथ बजाएंगे, महान अपना ये गीत सुनाएंगे, आवाज उठाएंगे। Thank you, brother, for this wonderful number, and it's a beautiful song. ಕನ್ನಡದಲ್ಲಿ ನಾವೆಲ್ಲರೂ ಇದನ್ನ ನಾವು ಆಲೋಚನೆ ಮಾಡ್ತಾ ಇರ್ಬೋದು, ಯಾವ್ದಿದು ಸಾಂಗ್ ಅಂತ ಹೇಳಿ ನಿಮ್ಮೆಲ್ಲರಿಗೂ ಕೆಲವರಿಗೆ ಗೊತ್ತಾಗಿರ್ಬೋದು. ಅತ್ಯಂತ ಪ್ರಿಯ ಯೇಸು, ಈ ಒಂದು ಹಾಡನ್ನ ಒಂದು ಸ್ವರದಲ್ಲಿ ಮೂಡಿ ಬಂದಿರತಕ್ಕಂತ ಈ ಒಂದು ಗೀತೆ ನಾವೆಲ್ಲರಿಗೂ ಅದು ನಾವು ಗುನುಗ್ತಾ ಇದ್ವಿ. ಬ್ರದರ್, ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ವಂಡರ್ಫುಲ್ ಸಾಂಗ್. ಈಗ ಒಂದು ಚಿಕ್ಕ ನಮ್ಮ ಮುಂದಿನ ಒಂದು ಗೀತೆಗೋಸ್ಕರ ನಾವು ಹೋಗೋಣ. ನಮ್ಮ ನಿರಂಜನ್ ಸಹೋದರರು ಸಿದ್ಧವಾಗಿದ್ದಾರೆ. ಅವರು ಈಗ ನಮಗೆ ನಾವು ನೋಡುವ ಈ ದಿನಗಳು ಅದು ಕಡೆ ದಿನಗಳಾಗಿದೆ ಎಂಬ ಗೀತೆಯನ್ನು ಹಾಡಿದ ನಂತರ ನಾವು ಮತ್ತೆ ಜೇಮ್ಸ್ ಸಹೋದರಿಗೋಗಿ ಮತ್ತೆ ನಾವು ಎಡ್ವಿನ್ ಪಾಲನ್ ಅವರಿಗೆ ಮತ್ತೆ ಬರೋಣ. ಸೊ ಡಾಕ್ಟರ್ ನಿರಂಜನ್, ಸಹೋದರ ನಿರಂಜನ್ ನಮ್ಗೆ ಈ ಒಂದು ಹಾಡನ್ನು ಹಾಡುವಂತ. ಥ್ಯಾಂಕ್ ಯು ಜೇಸನ್. ಕೂಡಿ ಬಂದಿರುವಂತಹ ಎಲ್ಲರಿಗೂ ಕರ್ತನ ಯೇಸು ಕ್ರಿಸ್ತನ ಮಧುರವಾದ ಹೆಸರಿನಲ್ಲಿ ನಾನು ವಂದನೆಗಳನ್ನ ಸಲ್ಲಿಸುವಂತನಾಗಿರುತ್ತೇನೆ. ಈಗಾಗಲೇ ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ನಾನು ಹಾಡಕ್ಕಾಗ್ಲಿಲ್ಲ, ಹಿಂದೆ ಆಗಿತ್ತು. ಈಗ ದೇವ್ರ ಜೊತೆ ಇರೋದಾದ್ರೆ ನಾನು ಮುಂದೆ ಹಾಡನ್ನ ಹಾಡುವಂತವನಾಗಿದ್ದೇನೆ. ನಾವಿರುವಂತಹದ್ದು ಇದು ಕಡೆಯ ದಿನಗಳಾಗಿದೆ. ಕರ್ತನಾದ ಯೇಸುವಿನ ಬರೋಣವು ಹತ್ತಿರವಾಗಿರುವುದರಿಂದ ನಾವೆಲ್ಲರೂ ಸಿದ್ಧರಿದ್ದೇವಾ ಎಂಬುದಾಗಿ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ಈ ಹಾಡು ಆ ಒಂದು ಪರೀಕ್ಷಿಸಿಕೊಳ್ಳುವಿಕೆಗೆ ನಮ್ಮೆಲ್ಲರನ್ನ ಪ್ರೋತ್ಸಾಹಿಸಲಿ ಎಂಬುದಾಗಿ ನಾನು ಈ ಹಾಡನ್ನು ಕರ್ತನ ದಿನಕ್ಕಾಗಿ ಹಾಡುವಂತವನಾಗಿರುತ್ತೇನೆ.
Just 1 minute. ಇದು ಕಡೆಗಳಿಗೆ ಆಗಿದೆ, ನಾವು ನೋಡುವ ಈ ದಿನಗಳು ಇದು ಕಡೆಗಳಿಗೆ ಆಗಿದೆ. ನಮ್ಮೆಸು ನಮ್ಮೆಲ್ಲರ ಕರೆಯುವಂತ ಸಮಯವಾಗಿದೆ. ಪರಲೋಕಕ್ಕೆ ಕರೆದೊಯ್ಯಲು ಬರುವಂತ ಸಮಯವಾಗಿದೆ. ನಾವು ನೋಡುವ ಈ ದಿನಗಳು ಇದು ಕಡೆಗಳಿಗೆ ಆಗಿದೆ. ಕ್ರಿಸ್ತನು ದೇವರ ಸಾರೂಪ್ಯ ತ್ಯಜಿಸಿ ನಮಗಾಗಿ ಬಂದನು. ನಾವು ತಿಳಿಯುವ ತಂದೆಗೆ ಸರಿ ಸಮಾನ ಪದವಿಯನ್ನು ಬಿಡಲೊಲ್ಲೆನು ಅನ್ನದೆ ದಾಸನಾದನು. ನಮ್ಮೆಲ್ಲರ ಪಾಪ ತೊಳೆಯಲು ಶಿಲುಬೆಯಲ್ಲಿ ರಕ್ತ ಸುರಿಸಿದ, ಘೋರ ಹಿಂಸೆಯ ಅನುಭವಿಸುತ್ತಾ ನಮಗಾಗಿಯೇ ಬಲಿಯಾದನು. ಘೋರ ಹಿಂಸೆಯ ಅನುಭವಿಸುತ್ತಾ ನಮಗಾಗಿಯೇ ಬಲಿಯಾದನು. ಘೋರ ಹಿಂಸೆಯ ಅನುಭವಿಸುತ್ತಾ ನಮಗಾಗಿಯೇ ಬಲಿಯಾದನು. ನಾವು ನೋಡುವ ಈ ದಿನಗಳು ಇದು ಕಡೆಗಳಿಗೆ ಆಗಿದೆ. ಓಕೆ ಜೇಸನ್, ಸಾರಿ, ತುಂಬಾ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ. ಓಕೆ ಥ್ಯಾಂಕ್ ಯು ನಿರಂಜನ್. ಆದ್ರೂ ಆ ಮೆಸೇಜ್ ನಮ್ಗೆ ತಲುಪಿದೆ ಅಂತ ನೆನಪಿಸ್ತೀನಿ. ಈ ದಿನಗಳು ಕಡೆಯ ದಿನಗಳಾಗಿವೆ. ಸೊ ಈ ದಿನಗಳಲ್ಲಿ ನಾವು ಕರ್ತನನ್ನು ಆತುಕೊಂಡವರಾಗಿ ಜೀವಿಸುವಂತದ್ದು ಅದು ಅತ್ಯ ಅವಶ್ಯವಾದಂತ ಒಂದು ಸಂಗತಿ ಎಂಬ ಮೆಸೇಜ್ ಒಂದು ಚಿಕ್ಕ ಒಂದು ಪಲ್ಲವಿಯಲ್ಲಿ ನಮಗೆ ಅದು ಸಿಕ್ಕಿರುವಂತದ್ದಾಗಿದೆ. ಮುಂದಿನ ಹಾಡನ್ನು ಜೇಮ್ಸ್ ಸಹೋದರರು ಕಾಮಗಿರಿ ಸಭೆಯವರಿಂದ ಒಂದು ಹಾಡನ್ನ ಹಾಡ್ತಾರೆ. ನಾವು ಆರಾಧಿಸುವ ಸುತ್ತ ಆತನ ಆರಾಧಿಸುವ ಒಂದು ಗೀತೆಯನ್ನು ಹಾಡ್ತಾರೆ. ನಂತರ ನಮ್ಮ ಪ್ರಿಯ ಸಹೋದರು ಎಡ್ವಿನ್ ಪಾಲ್ ಅವರು ಮುಂದಿನ ಗೀತೆಯನ್ನು ಅವರು ಹಾಡುವಂತವರಾಗಿದ್ದಾರೆ. ಓವರ್ ಟು ಜೇಮ್ಸ್ ಅಣ್ಣ, ಕಾಮಗಿರಿ ಸಭೆ. ಕರ್ತನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಾವು ಹಾಡುವಂತ ಹಾಡು ಆರಾಧಿಸಿರಿ, ಆತನನ್ನ ಸ್ತುತಿಸಿರಿ ಎಂಬುದಾಗಿ. ಕೀರ್ತನೆಗಳು 34ನೇ ಅಧ್ಯಾಯದ 8ನೇ ವಚನದಲ್ಲಿ ನಾವು ನೋಡ್ತೇವೆ,
ಯೆಹೋವನು ಸರ್ವೋತ್ತಮನೆಂದು ಅನುಭವದಿಂದ ತಿಳಿದುಕೊಳ್ಳ್ರಿ ಎಂಬುದಾಗಿ. ನಾವು ಆರಾಧಿಸುವಂತಹ ದೇವರನ್ನ ಅನುಭವ ಇಲ್ಲದೆ ನಾವು ಆರಾಧಿಸ್ಲಿಕ್ಕೆ ಸಾಧ್ಯವಿಲ್ಲ. ಒಂದು ವೇಳೆ ನಾವು ಆತನನ್ನ ಆರಾಧಿಸಲಿಕ್ಕೆ ನಮಗೆ ಕೋಟ್ಯಾನು ಕೋಟಿ ಕಾರಣಗಳುಂಟು. ನಮ್ಮ ಜೀವಿತ ಕಾಲವೆಲ್ಲ ಆತನನ್ನ ಸ್ತುತಿಸಿದರು, ಆತನನ್ನ ಆರಾಧಿಸಿದರು, ಅದು ಒಂದು ವೇಳೆ ಅದು ಸಮಯ ಸಾಲೋದಿಲ್ಲ. ಅಷ್ಟು ಉನ್ನತನಾದಂತಹ ಕರ್ತನು ನಮ್ಮ ದೇವರಾಗಿದ್ದಾನೆ. ಈ ಹಾಡಿನ ಸಾಲುಗಳಲ್ಲಿ ನಮ್ಮ ದೇವರು ಎಂಥವನಾಗಿದ್ದಾನೆ ಎಂಬುದಾಗಿ ವರ್ಣಿಸುವಂತಹ ಕೆಲವು ಪದಗಳು ಉಂಟು. ಒಂದು ವೇಳೆ ಆತನು ಒಳ್ಳೆಯ ದೇವರು, ಆತನು ಪರಿಶುದ್ಧನಾದಂತಹ ದೇವರು, ಆತನು ನಂಬಿಗಸ್ತನು, ಆತನು ಬದಲಾಗದಂತಹ ದೇವರು, ಹೃದಯವನ್ನ ಪರಿಶೋಧಿಸಿ ತಿಳಿದುಕೊಳ್ಳುವಂತಹ ದೇವರು, ಹೀಗೆ ಅನೇಕ ಸಂಗತಿಗಳನ್ನ ಒಳಗೊಂಡಂತ ಒಂದು ಹಾಡು ಆರಾಧಿಸಿರಿ, ಆತನನ್ನ ಸ್ತುತಿಸಿರಿ ಎಂಬುದಾಗಿ ಉಂಟು. ಇದನ್ನ ಕರ್ತನ ಮಹಿಮೆಗೋಸ್ಕರವಾಗಿ ನಾವು ಆಡುವಂತವರಾಗಿದ್ದೇವೆ. ಆತನ ಸ್ತುತಿಸಿರಿ, ಆರಾಧಿಸಿ ಆತನ ಸ್ತುತಿಸಿರಿ. ಆತ ಒಳ್ಳೆಯ ದೇವರು, ಪರಿಶುದ್ಧ ರಾಜನು, ಆತ ನಂಬಿಗಸ್ತನು, ಬದಲಾಗದ ದೇವರು. ಆರಾಧಿಸಿ ಆತನ ಸ್ತುತಿಸಿರಿ, ಆರಾಧಿಸಿ ಪರಿಶೋಧಿಸಿ ತಿಳಿಯುವ ದೇವರು, ಮನಸ್ಸಿನ ಆಲೋಚನೆ ಎಲ್ಲವ ಬಲ್ಲನು. ಹೃದಯವ ಪರಿಶೋಧಿಸಿ ತಿಳಿಯುವ ದೇವರು, ನಿನ್ನ ಮನಸ್ಸಿನ ಆಲೋಚನೆ ಎಲ್ಲವ ಬಲ್ಲನು. ಎಲ್ಲವಲ್ಲ ದೇವರು ಸರ್ವಭೌಮ ಕರ್ತನು, ಎಲ್ಲವಲ್ಲ ದೇವರು ಸರ್ವಭೌಮ ಕರ್ತನು, ಅದ ಒಳ್ಳೆಯ ದೇವರು, ಪರಿಶುದ್ಧ ರಾಜನು, ನಿನ್ನ ಕಾಯುವ ಕರ್ತನು, ನಿನ್ನ ನಡೆಸುವ ದೇವರು. ಆರಾಧಿಸಿ ಆತನ ಸ್ತುತಿಸಿರಿ, ಆರಾಧಿಸಿ ಮಗನೇ ನೀಡಿದ ದೇವರು, ಪ್ರೀತಿಯ ಕರಚಾಚುತ್ತ ಬರುವ ದೇವರು, ನಿನಗಾಗಿಯೇ ನನ್ನ ಮಗನೇ ನೀಡಿದ ದೇವರು, ನನ್ನ ಪ್ರೀತಿಯ ಕರಚಾಚುತ್ತ ನಿನ್ನ ಕರೆಯುವ ದೇವರು. ನಿತ್ಯ ಜೀವಕ್ಕೆ ನಿನ್ನನು ಕರೆದೊಯ್ಯುವ ಕರ್ತನು, ನಿತ್ಯ ಜೀವಕ್ಕೆ ನಿನ್ನನು ಕರೆದೊಯ್ಯುವ ಕರ್ತನು, ಆತ ಒಳ್ಳೆಯ ದೇವರು, ಪರಿಶುದ್ಧ ರಾಜನು, ನದಿಗಳ
ನಡೆಸುವ ಕರ್ತನು ಮಹತ್ವವುಳ್ಳ ದೇವರು. ಆರಾಧಿಸಿ ಆತನ ಸ್ತುತಿಸಿರಿ, ಆರಾಧಿಸಿ ಥ್ಯಾಂಕ್ ಯು ಜೇಮ್ಸ್ ಅಣ್ಣ ಹಾಗೂ ಪ್ರದೀಪ್ ಸಹೋದರು ಮತ್ತು ಇವಾಗ ಸಹೋದರಿ. ಜೇಸನ್ ಅಣ್ಣ ಜೇಸನ್ ಅಣ್ಣ ನೆಕ್ಸ್ಟ್ 2 ಹಾಡು ಕಂಟಿನ್ಯೂಸ್ ಆಗಿ ಇವ್ರಿಗೆ ಕೊಟ್ಬಿಡಿ, ಎಡ್ವಿನ್ ಅವರಿಗೆ. ಸರಿ ಸರಿ ಅವ್ರು ಕಂಟಿನ್ಯೂಸ್ ಆಗಿ ಆಡ್ಬಿಡ್ತಾರೆ. ಸರಿ ಅಣ್ಣ ಸರಿ ಅಣ್ಣ ಸರಿ ಅಣ್ಣ ಆಗ್ಲಿ ಅಣ್ಣ. ಜೇಮ್ಸ್ ಅಣ್ಣ ಹಾಗೂ ಪ್ರದೀಪ್ ಅವರಿಗೆ ಮತ್ತು ಸಹೋದರಿಗೆ ವಂದನೆಗಳು. 3 ಹಾಡುಗಳನ್ನ ಅವರು ಪ್ರಸ್ತುತಪಡಿಸಿದ್ದಾರೆ. ಸುಂದರವಾದಂತಹ ಹಾಡುಗಳು, ಅರ್ಥಗರ್ಭಿತವಾದ ಹಾಡುಗಳನ್ನ ಈ ಸಂಜೆ ವೇಳೆಯಲ್ಲಿ ಅವರು ತಂದದ್ದಕ್ಕಾಗಿ ಕರ್ತೇಶ್ವರ ವಂದನೆಗಳನ್ನ ಸಲ್ಲಿಸ್ತೀನಿ. ಈಗ ಮುಂದಿನ ಒಂದು 2 ಹಾಡುಗಳು. ಓವರ್ ಟು ಬ್ರದರ್ ಎಡ್ವಿನ್ ಪಾಲ್. ಬ್ರದರ್, ಯು ಕ್ಯಾನ್ ಟೇಕ್ ಯುವರ್ ಟೈಮ್ ಅಂಡ್ ಯು ಕ್ಯಾನ್ sing 2 numbers, brother, 2 songs continuously, so for the glory of the God. Thank you very much. I also would like ಯಾಕಂದ್ರೆ ಆಗ್ತಾ ಇಲ್ವಾ ಮುಸ್ಲಿಮ್ ಧೋನಿ? ಲೈನ್ ಇದಾರೆ ಅವ್ರದ್ದು, ಹ್ಮ್ ಮತ್ತೆ ಡಿಸ್ಕನೆಕ್ಟ್ ಆಯ್ತು ನೋಡಿ. ಈ ಒಂದು ಹಾಡಿನ ಒಂದು ಸಂಗತಿಯಲ್ಲಿ ಪ್ರಿಯರೇ, ಅವರು ಬರುವವರೆಗೆ ಒಂದು ಸಂಗತಿ, ಡಾನ್ ಮೊಯಿನ್ ಎಂಬ ಒಂದು ಸಂಗೀತಗಾರ ನೀವು ಕೇಳಿರಬಹುದು. ಅವರು ಇಂಗ್ಲಿಷ್ ಹಾಡಿನ ಒಂದು ಉತ್ತಮವಾದಂತ ಒಬ್ಬ ಹಾಡುಗಾರರು. ಅಮೆರಿಕದ ದೇಶದಲ್ಲಿ ಅನೇಕ ಸಿಡಿಗಳನ್ನ ಹೊರತಂದಿದ್ದಾರೆ. ಅವರು ಹಾಡುವಾಗ ಅವ್ರು ಹೇಳುವಂತದ್ದು, ದ ಪೀಪಲ್ ಹೂ ಆರ್ ಲಿಸ್ನಿಂಗ್ ಟು ಮೀ ಇಸ್ ನಾಟ್ ಮೈ ಆಡಿಯನ್ಸ್. ಯಾರು ದೇವರ ಈ ಒಂದು ಹಾಡುಗಳನ್ನ ಕೇಳ್ತಾ ಇದಾರೆ ಇವರು ನನ್ನ ಆಡಿಯನ್ಸ್ ಅಲ್ಲ. ಮೈ ಆಡಿಯನ್ಸ್ ಇಸ್ ಮೈ ಲಾರ್ಡ್. ಆತ ನನ್ನ ಕರ್ತನ ನನ್ನ ಆಡಿಯನ್ಸ್. ಆತನ ನಾನು ಆಡುವಂತದ್ದು ಆತನಿಗೋಸ್ಕರ, ನನ್ನ ದೃಷ್ಟಿ ಆತನ ಮೇಲೆ ಎಂದು ಹೇಳಿ ಅವರು ಹಾಡ್ತಾರೆ. ಅವರು ಈ ರೀತಿಯಾಗಿ ಅವರು ಹಾಡುವಾಗ ಅನೇಕರ ಹೃದಯಗಳನ್ನು ಹಾಡುಗಳು ಮುಟ್ಟುವಂತದ್ದಾಗಿದೆ. ಅನೇಕರ ರಕ್ಷಣೆ ಮಾರ್ಗಕ್ಕೆ ತಂದಂತ ಹಾಡುಗಳು ಅದಾಗಿದೆ ಪ್ರಿಯರೇ. ಈ ಒಂದು ಹಾಡಿನ ಸಂಗತಿ ನೋಡುವಾಗ ಒಂದು ಅದ್ಭುತವಾದ ಒಂದು ಮಾಧ್ಯಮ ಅಥವಾ ಕರ್ತನ ವಾಕ್ಯವನ್ನು ಕೇಳೋದಕ್ಕಿಂತ ಮುಂಚಿತವಾಗಿ ಹೃದಯಗಳನ್ನು ಸಿದ್ಧಪಡಿಸುವಂತ ದೊಡ್ಡ ಸಾಧನ. ಅನೇಕ ಭಾವನೆಗಳನ್ನು ದುಃಖದಲ್ಲಿರುವಾಗ, ಸಂತೋಷದಲ್ಲಿರುವಾಗ ಹೊರಹೊಮ್ಮಲು ಉತ್ತಮವಾದ ಒಂದು ಸಾಧನೆ ಒಂದು ಹಾಡು ಆಗಿದೆ ಪ್ರಿಯರೇ. ಇನ್ನು ಕೆಲವೇ ಕ್ಷಣಗಳಲ್ಲಿ ಸಹೋದರ ಎಡ್ವಿನ್ ಪಾಲ್ ಅವರು ಬರುವಂತರಾಗಿರ್ತಾರೆ. ಕೆಲವು ತಾಂತ್ರಿಕ ದೋಷದಿಂದ ಅವರು ತಡವಾಗಿದೆ, ದಯವಿಟ್ಟು ವಿಷಾದಿಸ್ತೇವೆ. ಓಕೆ, ಒಂದು ವೇಳೆ ಅವ್ರು ಬರುವವರೆಗೆ ಒಂದು ಚರಣ ನಾನು ಹಾಡ್ಬೋದಾ? ಒಂದು ಚರಣ, ಒಂದು ಚಿಕ್ಕ ಚರಣ ಅವರು ಬರೋವರೆಗೆ. ನಮ್ಮ ಕೀರ್ತನೆಗಳ 664ನೇ ಕೀರ್ತನೆ ಇದೆ. ಪ್ರೀತಿಯ ಸಹೋದರರೇ, ನಮ್ಮ ಯೇಸು ಜೊತೆಗಿರುವ ಎಂತೆಂಥ ಸಮಯದಳು ಆತ ನಮ್ಮ ಜೊತೆ ಇರುವೆ ಎಂಬ ಗೀತೆಯನ್ನು ನಾವು ಒಂದು ಚರಣಗಳನ್ನ ಅವರು ಬರೋವರೆಗೆ ಒಂದು ಹಾಡು ಹಾಡ್ತಾ ಬರೋಣ. ಪ್ರೀತಿಯ ಸಹೋದರರೇ, ನಮ್ಮ ಯೇಸು ಜೊತೆಗಿರುವ ಎಂತೆಂಥ ಸಮಯವು ಹೇಗೆ ಬಂದಾಗ್ಯೂ ನಿನ್ ಕೈಯ ಹಿಡಿದಿರುವ
ಎಂತೆಂಥ ಸಮಯವು ಹೇಗೆ ಬಂದಾಗ್ಯೂ ನಿಮ್ ಕೈಯ ಹಿಡಿದಿರುವ ಪ್ರೀತಿಯ ಸಹೋದರರೇ, ಕಣ್ಣೀರ ಕಡಲಲ್ಲಿ ನಿನ್ಯಾತ್ರೆ ಸಾಗಿರಲು, ಕಣ್ಣೀರ ಕಡಲಲ್ಲಿ ನಿನ್ಯಾತ್ರೆ ಸಾಗಿರಲು, ಕಣ್ಣೀರು ಒರೆಸಿ ಹರ್ಷವ ತರುವ ಯೇಸು ಕೈ ಹಿಡಿವ, ಕಣ್ಣೀರ ಒರೆಸಿ ಹರ್ಷವ ತರುವ ಯೇಸು ಕೈ ಹಿಡಿವ ಪ್ರೀತಿಯ ಸಹೋದರರೇ, ನಮ್ ಯೇಸು ಜೊತೆ ಇರುವ ಎಂತೆಂಥ ಸಮಯವು ಹೇಗೆ ಬಂದಾಗ್ಯೂ ನಿನ್ ಕೈಯ ಹಿಡಿದಿರುವ, ಎಂತೆಂಥ ಸಮಯವು ಹೇಗೆ ಬಂದಾಗ್ಯೂ ನಿನ್ ಕೈಯ ಹಿಡಿದಿರುವ ಪ್ರೀತಿಯ ಸಹೋದರರೇ. ಐ ಥಿಂಕ್ ಸಹೋದರರು ಬಂದಿದ್ದಾರೆ ನೆನೆಸ್ತೇನೆ. ಓವರ್ ಟು ಬ್ರದರ್ ಎಡ್ವಿನ್ ಪಾಲ್. ಬ್ರದರ್, I'm sorry, suddenly the Wi-Fi got no problem brother, you can continue brother. I'm going to sing a Sadri song, the language Sadri. This song is sung by the people of Bihar and they really enjoy it, and it's a Bihari language song. Binti sun le Yeshu pyare mohe sang rakho Maharaj. So I keep singing this song these days because I really love the song and the meaning of the song. So hope you will also enjoy it. बिनती सुन ले यीशु प्यारे, बिनती सुन ले यीशु प्यारे मोहे संग रखो महाराज, प्रभु तुम राखो मेरी लाज, प्रभु तुम राखो मेरी लाज। बिनती सुन ले यीशु प्यारे, बिनती सुन ले यीशु प्यारे मोहे संग रखो महाराज, प्रभु तुम राखो मेरी लाज, प्रभु तुम राखो मेरी लाज, राखो मेरी लाज, प्रभु तुम राखो मेरी लाज, राखो मेरी लाज, तुम राखो मेरी विनती करूं तुम से कर जोरी, अब तुम बिनती सुन लो मोरी, बिनती करूं तुम से कर जोरी, अब तुम बिनती सुन लो मोरी, मोहे आशा लग रही तोरी, मोहे आशा लग रही तोरी, दर्शन दिखा दो आज प्रभु तुम मेरी लाज, प्रभु तुम राखो मेरी लाज, राखो मेरी लाज, प्रभु तुम राखो मेरी लाज, राखो मेरी लाज, प्रभु तुम राखो मेरी लाज।
शहदा कहलाऊं, आस लगी तोरे दर्शन पाऊं। आपका मैं शहदा कहलाऊं, आस लगी तोरे दर्शन पाऊं। युग युग आपका मैं गुण गाऊं, युग युग आपका मैं गुण गाऊं। मेरे गरीब नवाज प्रभु तुम राखो मेरी लाज, प्रभु तुम राखो मेरी लाज, राखो मेरी लाज, प्रभु तुम राखो मेरी लाज, राखो मेरी लाज, प्रभु तुम राखो मेरी लाज। तुम ही हमारे नैनों के तारे, मन के दुलारे, दिल के दुलारे। तुम ही हमारे नैनों के तारे, मन के प्यारे, दिल के दुलारे। तुम ही हमारे तारनहारे, तुम ही हमारे तारनहारे, हमारे तुम सरताज, प्रभु तुम राखो मेरी लाज, प्रभु तुम राखो मेरी लाज, राखो मेरी लाज, प्रभु तुम राखो मेरी लाज, राखो मेरी लाज, प्रभु तुम राखो मेरी लाज। बिनती करूं मैं लेकर जोरी, बिनती करूं तुम से कर जोरी। अब तुम रखो लाज, प्रभु तुम राखो मेरी लाज, प्रभु तुम राखो मेरी लाज, राखो मेरी लाज, प्रभु तुम राखो मेरी लाज, राखो मेरी लाज, प्रभु तुम राखो मेरी लाज, राखो मेरी लाज, प्रभु तुम राखो मेरी लाज। I should sing one more Hindi. Yes, yes, brother. Yes. There is another song. It says that let us give all our burden unto the Lord because He cares for us. Our life was a life that we were living in this world was like we were living as like a sheep who has gone astray. But the Lord Jesus Christ came and He saved us. He is a good shepherd. He is the bread of life. He is the light of the world. That was the song says. भूले और भटके थे हम, जाते तो जाते कहाँ, किसी ने बताया हमें यीशु मसीह है यहाँ. Somebody told me about the Lord Jesus Christ and said, here is the Lord who can save you, who can give you life, who can give you peace in your life. So let us leave all our problems and difficulties and everything into the hands of the Lord, and He will take care of us. And the song says that carry on forward, go forward, because the Lord is with you. भूले और भटके थे हम, जाते तो जाते कहाँ.
भटके थे हम, जाते तो जाते कहाँ, किसी ने बताया हमें यीशु मसीह है यहाँ। भूले और भटके थे हम, जाते तो जाते कहाँ, किसी ने बताया हमें यीशु मसीह है यहाँ। महिमा हो तेरी महिमा हो, महिमा हो तेरी महिमा हो, महिमा हो तेरी महिमा हो, महिमा हो तेरी महिमा हो। दुनिया की चिंता को छोड़ो, आगे ही बढ़ता ही चल, पाएगा शांति आराम, जीवन मिलेगा तुम्हें। दुनिया की चिंता को छोड़ो, आगे ही बढ़ता ही चल, पाएगा शांति आराम, जीवन मिलेगा तुम्हें। भूले और भटके थे हम, जाते तो जाते कहाँ, किसी ने बताया हमें यीशु मसीह है यहाँ। महिमा हो तेरी महिमा हो, महिमा हो तेरी महिमा हो, महिमा हो तेरी महिमा हो, महिमा हो तेरी महिमा हो। जीवन की रोटी है वो, जैसा कि उसने कहा, जीवन की ज्योति है वो, जग का उजाला भी है। जीवन की रोटी है वो, जैसा कि उसने कहा, जीवन की ज्योति है वो, जग का उजाला भी है। भूले और भटके थे हम, जाते तो जाते कहाँ, किसी ने बताया हमें यीशु मसीह है यहाँ। महिमा हो तेरी महिमा हो, महिमा हो तेरी महिमा हो, महिमा हो तेरी महिमा हो, महिमा हो तेरी महिमा हो। की चिंता को छोड़ो, आगे ही बढ़ता ही चल, पाएगा शांति आराम, जीवन मिलेगा
ही चल, पाएगा शांति आराम, जीवन मिलेगा तुम्हें। भूले और भटके थे हम, जाते तो जाते कहाँ, किसी ने बताया हमें यीशु मसीह है यहाँ। महिमा हो तेरी महिमा हो, महिमा हो तेरी महिमा हो, महिमा हो तेरी महिमा हो, महिमा हो तेरी महिमा हो। Thank you. I'll try to sing the song Chetan. I don't have the lyrics. After this song, I can sing that song. Please give me 5 minutes. Thank you, brother, for this wonderful two numbers. One was which was Bihari song, and the second one was Hindi one. ಎರಡು ಹಾಡುಗಳನ್ನ ಸಹೋದರ ಹಾಡಿದ್ದಾರೆ ಕರ್ತನ ಮಹಿಮೆಗೋಸ್ಕರ. ಅದ್ಭುತವಾದಂತಹ ಹಾಡುಗಳನ್ನ ಕರ್ತನ ಮಹಿಮೆಗೋಸ್ಕರ ಹಾಡಿದ್ದಾರೆ. ಈಗ ಸಹೋದರ ಮಂಜುನಾಥ್ ಅವರು ಒಂದು ಹಾಡನ್ನ ಹಾಡುವಂತವರಾಗಿದ್ದಾರೆ. ನಾವು ಇಲ್ಲಿ ಪ್ರವಾಸಿಗರು, ಈ ಲೋಕವು ನಮ್ಮದಲ್ಲ, ಈ ಲೋಕದ ಯಾತ್ರೆಯಲ್ಲಿ ನಾವು ಬರೀ ಪ್ರವಾಸಿಗರು ಎಂಬ ಒಂದು ಗೀತೆಯನ್ನು ಸಹೋದರ ಮಂಜುನಾಥ್ ಅವರು ನಮ್ಮ ಮುಂದೆ ಈ ಒಂದು ಸಮಯದಲ್ಲಿ ಪ್ರಸ್ತುತಪಡಿಸಲಿದ್ದಾರೆ. ಓಟು ಮಂಜುನಾಥ್. ಜೆಸನ್ ಕೇಳುತ್ತಾ? ಹಲೋ, ಕೇಳ್ತಾ ಹಾಡಿ ಬಿಡುದ. ಓಕೆ, ಸಾರಿ, ಇಲ್ಲಿ ಕರೆಂಟ್ ಇಲ್ಲ ನನ್ಗೆ. ನಾನು ಬೇರೆ ಇನ್ನೊಂದು ಅಂತ್ಯವಾದರೆ ನಮ್ಮ ಜೀವಿತ, ಎಲ್ಲಿ ಇರಬೇಕು ನಾವು ಶಾಶ್ವತ ಎಂಬ ಒಂದು ಹಾಡನ್ನ ನಾನು ಹಾಡುವಂತವನಾಗಿದ್ದೇನೆ. ಯಾಕಂದ್ರೆ ನಮ್ಗೆ ನಾವು ಆರಿಸ್ಕೊಳ್ಬೇಕಾಗಿರುವಂತದ್ದು ಯಾರನ್ನ ಎಂಬುದಾಗಿ ನೋಡುವಾಗ ಕರ್ತನಾದ ಯೇಸು ಕ್ರಿಸ್ತನನ್ನೇ ನಾವು ಆರಿಸಿಕೊಳ್ಬೇಕು ಎಂಬ ಒಂದು ಸಂಗತಿ. ಹಾಗಿದ್ರೆ ಈ ಒಂದು ಹಾಡನ್ನ ದೇವರ ಮಹಿಮೆಗೋಸ್ಕರ ನಾನು ಹಾಡುವಂತವನಾಗಿದ್ದೇನೆ. ಅಂತ್ಯವಾದರೆ ನಮ್ಮ ಜೀವಿತ, ಎಲ್ಲಿ ಇರುವೆವು ನಾವು ಶಾಶ್ವತ. ಯೇಸು ಕ್ರಿಸ್ತನು ಇಲ್ಲವಾದರೆ ನಿತ್ಯ ನರಕವು ನಮಗೆ ಖಂಡಿತ. ಈ ಹೊತ್ತೆ ಆರಿಸಿಕೊಳ್ಳಿರಿ, ಕ್ರಿಸ್ತನನ್ನು ಆರಿಸಿಕೊಳ್ಳಿರಿ. ಈ ಹೊತ್ತೆ ಆರಿಸಿಕೊಳ್ಳಿರಿ, ಯೇಸುವನ್ನೇ ಆರಿಸಿಕೊಳ್ಳಿರಿ. ಅಂತ್ಯವಾದರೆ ನಮ್ಮ ಜೀವಿತ, ಎಲ್ಲಿ ಇರುವೆವು ನಾವು ಶಾಶ್ವತ. ಯೇಸು ಕ್ರಿಸ್ತನು ಇಲ್ಲವಾದರೆ ನಿತ್ಯ ನರಕವು ನಮಗೆ ಖಂಡಿತ. ಈ ಹೊತ್ತೆ ಆರಿಸಿಕೊಳ್ಳಿರಿ, ಕ್ರಿಸ್ತನನ್ನೇ ಆರಿಸಿಕೊಳ್ಳಿರಿ. ಈ ಹೊತ್ತೆ ಆರಿಸಿಕೊಳ್ಳಿರಿ, ಯೇಸುವನ್ನೇ ಆರಿಸಿಕೊಳ್ಳಿರಿ.
ಆದಿಯಲ್ಲಿ ದೇವರ ಬಳಿಯಿದ್ದನು, ಸೃಷ್ಟಿಗೆಲ್ಲ ಜ್ಯೇಷ್ಠ ಪುತ್ರನು. ಭೂಪರಲೋಕವು ಉಂಟಾದದು ಆತನಿಗೋಸ್ಕರವೇ. ನಮ್ಮ ಪಾಪಗಳ ಪರಿಹಾರಿಸಲು ಮಾನವತಾದನು. ನಿತ್ಯ ಜೀವವ ಅನುಗ್ರಹಿಸಲು ಯೇಸು ಪ್ರಾಣ ಕೊಟ್ಟನು. ಯೇಸು ಪ್ರಾಣ ಕೊಟ್ಟನು. ಅಂತ್ಯವಾದರೆ ನಮ್ಮ ಜೀವಿತ ಎಲ್ಲಿ ಇರುವೆವು ನಾವು ಶಾಶ್ವತ. ಯೇಸು ಕ್ರಿಸ್ತನು ಇಲ್ಲವಾದರೆ ನಿತ್ಯ ನರಕವು ನಮಗೆ ಖಂಡಿತ. ಈ ಹೊತ್ತೆ ಆರಿಸಿಕೊಳ್ಳಿರಿ, ಕ್ರಿಸ್ತನನ್ನೇ ಆರಿಸಿಕೊಳ್ಳಿರಿ. ಈ ಹೊತ್ತೆ ಆರಿಸಿಕೊಳ್ಳಿರಿ, ಯೇಸುವನ್ನೇ ಆರಿಸಿಕೊಳ್ಳಿರಿ. ಆತನ ಪ್ರೀತಿಯು ಶಾಶ್ವತ, ಆತನ ಕೃಪೆಯು ಅಪಾರ. ತಾಯಿಯ ಪ್ರೀತಿಯು ಅಳಿದೋದರು, ಯೇಸು ನಡೆಸುವನು. ಬರುವ ಎಲ್ಲ ಸುಖ ದುಃಖಗಳನ್ನು ಯೇಸು ಜೊತೆ ಇರುವ. ಕೊನೆಯವರೆಗೂ ಕಾಯುವ ಯೇಸು ನಮ್ಮ ಕೈ ಬಿಡದೆ, ನಮ್ಮ ಕೈ ಬಿಡದೆ. ಅಂತ್ಯವಾದರೆ ನಮ್ಮ ಜೀವಿತ ಎಲ್ಲಿರುವೆವು ನಾವು ಶಾಶ್ವತ. ಯೇಸು ಕ್ರಿಸ್ತನು ಇಲ್ಲವಾದರೆ ನಿತ್ಯ ನರಕವು ನಮಗೆ ಖಂಡಿತ. ಈ ಹೊತ್ತೆ ಆರಿಸಿಕೊಳ್ಳಿರಿ, ಕ್ರಿಸ್ತನನ್ನೇ ಆರಿಸಿಕೊಳ್ಳಿರಿ. ಈ ಹೊತ್ತೆ ಆರಿಸಿಕೊಳ್ಳಿರಿ, ಯೇಸುವನ್ನೇ ಆರಿಸಿಕೊಳ್ಳಿರಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಮಂಜು. ಅಂತ್ಯವಾದರೆ ನಮ್ಮ ಜೀವಿತ ಎಲ್ಲಿರುವೆವು ನಾವು ಶಾಶ್ವತ ಎಂಬ ಗೀತೆಯನ್ನು ಹಾಡಿದರೆ ಕರ್ತನ ಮಹಿಮೆಗೋಸ್ಕರ ಒಂದೆರಡು ಮಂಜು. ಓವರ್ ಟು ಬ್ರದರ್ ಎಡ್ವಿನ್ ಪಾಲ್. Thank you so much. And there was a request many times to sing the song Chattan. I never sang that song, but I'll try to sing, and if there is any mistake, please forgive me. भंवर के बीच में तू कहता है थम जा, तू मेरी ताकत है, तू ही मेरा ईमान। कल में तू साथ मेरे था, आज भी
मेरे साथ है खड़ा, आने वाले कल में भी होगा। उठते हुए लहरों में तू ही मेरी चट्टान, बहती हुई लहरों में तू ही मेरी चट्टान। बवर के बीच में तू कहता है थम जा, तू मेरी ताकत है, तू ही मेरे ईमान। बवर के बीच में बीमारियों में तू कहता है उठ जा, यहोवा राफा, तू ही मेरी शिफा। बीमारियों में तू कहता है उठ जा, यहोवा राफा, तू ही मेरी शिफा। बीते कल में तू ज्ञात है मेरा, आज भी मेरे साथ है खड़ा, आने वाले कल में भी होगा। उठते हुए तूफानों में तू ही मेरी चट्टान, बढ़ते हुए लहरों में तेरे कदमों के निशान। उठते हुए तूफानों में तू ही मेरी चट्टान, बढ़ते हुए लहरों में तेरे कदमों के निशान। भंवर के बीच में तू कहता है थम जा, तू मेरी ताकत है, तू ही मेरा ईमान। बीते कल में तू साथ मेरा था, आज भी मेरे साथ है खड़ा, आने वाले कल में भी होगा। उठते हुए तूफानों में तू ही मेरी चट्टान, बढ़ते हुए लहरों में तेरे कदमों के निशान। उड़ते हुए तूफानों में तू ही मेरी चट्टान, बढ़ते हुई लहरों में तेरे कदमों के निशान।
ಬಾಳಿನಲ್ಲಿ ಬರುವಂತ ಎಲ್ಲಾ ಬಿರುಗಾಳಿ, ಎಲ್ಲಾ ರೀತಿಯಾದಂತ ಅಲೆಗಳು, ಅಬ್ಬರಗಳು, ಎಲ್ಲದರಲ್ಲಿ ನನ್ನ ಗಟ್ಟಿಯಾದಂತ ಒಂದು ಕೋಟೆ, ಆಶ್ರಯ ದುರ್ಗ, ನನ್ನ ಬಂಡೆ, ನನ್ನ ಬೆಟ್ಟ, ಅದು ಆತನು ಕರ್ತನು ತಾನೇ ಎಂಬ ಗೀತೆಯನ್ನು ಸುಮಧುರವಾಗಿ ಸಹೋದರರು ಪ್ರಸ್ತುತಪಡಿಸ್ತಾ ಬಂದಿದ್ದಾರೆ. ಕರ್ತನಾಮಕ್ಕೆ ಸ್ತೋತ್ರ. ಮತ್ತೊಂದು ಗೀತೆಯನ್ನು ಅವರು ಹಾಡಲಿದ್ದಾರೆ ಎಂದು ಅನಿಸ್ತೇನೆ. ಓಟು ಬ್ರದರ್ ಎಡ್ವಿನ್. One more song? Yeah, brother. One more song. Okay. Julia. Okay. Cool. I think that is one of the favorite song. Everybody liked it, and even I too like it, and I sing most of the places, and it's a very melodious song, so I will sing that song, Julia, Julia. Till what time is the program? Because it is already 10. Simon, Alex, brother. Simon, brother. Simon. Okay, Eddie. Yeah. After this song, ಬ್ರದರ್ ಜೇಮ್ಸ್ ಅವರಿಂದ ಹಾಡು ಹೇಳಿ ಅನಂತರವಾಗಿ ನಾವು ಇದು ಮಾಡೋಣ. So this will be my last song. Okay. Yes, brother. Yeah. Okay, great. So before I sing my last song, I want to say thank you to brother Simon and all the brethren. So Jason, Alexander, brother, for your leading. I really loved the song that you are singing, and keep praying for us and the ministry that we are doing here. Please remember Shalom Children's Home, the orphanage children here, and pray and support, and as the Lord leads you. And I'm so grateful to brother Alex, my elder brother, and he really encourages me. And I thank Alex family and his parents and everybody. All of you are loving to me. I know many comments are coming for me also privately, and all of you are so much wonderful brothers and sisters. And I really thank you and praise you for all your love and concern. So the last song that I'm going to sing, Julia, Julia, and let our hearts may thrilled by hearing this song. And it is my prayer that the Lord may touch all of our hearts. Julia means the Lord is going to touch my heart. So may the Lord touch each one of us tonight. जुड़ गया जिंदगी से नया सिलसिला, हर घड़ी हर जगह गाऊं हालेलुया, 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 हालेलुया. यीशु जीवन का जल मुझको मिलता गया, मेरी मुश्किल का हल, दिल था वीरान थल, यीशु जीवन का जल मुझको मिलता गया, मेरी मुश्किल का हल, मैंने खोया था जो वो मुझे मिल गया, मैंने खोया था जो वो मुझे मिल गया, हर घड़ी हर जगह गाऊं हालेलुया, हालेलुया, हालेलुया.
यीशु ने दी, मेरी बिगड़ी हुई बात बनती गई, मुझको पाकीज़गी खूने यीशु ने दी, मेरी बिगड़ी हुई बात बनती गई, रास्ता खुल गया फिर मुलाकात का, रास्ता खुल गया फिर मुलाकात का, हर घड़ी हर जगह गाऊं हालेलुया 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 हालेलुया। मेरी उम्मीद की मिल गए दो जहां, एक नई है ज़मीन एक नया आसमां, मेरी उम्मीद की मिल गए दो जहां, एक नई है ज़मीन एक नया आसमां, दर खुला रूह में अब दिया आराम था, दर खुला रूह में अब दिया आराम था, हर घड़ी हर जगह गाऊं हालेलुया 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 हालेलुया। जूलिया जूलिया यीशु ने जूलिया 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 यीशु ने जूलिया, जुड़ गया जिंदगी से नया सिलसिला, जुड़ गया जिंदगी से नया सिलसिला, हर घड़ी हर जगह गाऊं हालेलुया 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 हालेलुया। ಕರ್ತನಲ್ಲಿ ಪ್ರಿಯರೇ, ನಿಮ್ಮಲ್ಲಿ ಅನೇಕರು ಸೋದರ ಎಡ್ವಿನ್ ಅವರಿಗೆ ಕೆಲವು ಹಾಡುಗಳನ್ನ ಆಡ್ಲಿಕ್ಕೆ ನೀವು ರಿಕ್ವೆಸ್ಟ್ ಮಾಡಿದ್ದೀರಿ, ಸಂತೋಷ. ನಿಮ್ಮಲ್ಲಿ ನಾನು ಒಂದು ಕೇಳ್ಕೊಳ್ತೀನಿ ಅಂತ ಹೇಳಿದ್ರೆ, ಯಾವ್ಯಾವ ಹಾಡುಗಳನ್ನ ಹಿಂದಿ ಹಾಡುಗಳನ್ನ ಆಡ್ಬೇಕು ಅನ್ನೋದು ಇಷ್ಟಪಡ್ತಿರೋ ನೀವೆಲ್ಲರೂ ಕೂಡ ವಾಟ್ಸಪ್ ಮಾಡಿ ಆ ಹಾಡುಗಳನ್ನ ನಮಗೆ ಕಳಿಸ್ಕೊಡ್ರಿ. ನಾನು ಅಲೆಕ್ಸ್ ಬ್ರದರ್ ಮೂಲಕವಾಗಿ ನಾನೇನ್ ಮಾಡ್ತೇನೆ, ಅದನ್ನ ಎಡ್ವಿನ್ ಬ್ರದರ್ಗೆ ನಾನು ಅದನ್ನ ಫಾರ್ವರ್ಡ್ ಮಾಡ್ತೇನೆ. ಕರ್ತನ ಚಿತ್ತವಾದ್ರೆ ನಾನು ಅಲೆಕ್ಸ್ ಬ್ರದರ್ ಮಾತಾಡ್ಕೊಂಡು ಅಕ್ಟೋಬರ್ ತಿಂಗಳಲ್ಲಿ ಒಂದು ದಿನ ಆ ಪ್ರೋಗ್ರಾಮ್ ನ ಅರೇಂಜ್ ಮಾಡಿ, ಆ ಪ್ರೋಗ್ರಾಮ್ ನಲ್ಲಿ ನೀವು ರಿಕ್ವೆಸ್ಟ್ ಮಾಡಿದಂತ ಎಲ್ಲ ಹಾಡುಗಳನ್ನ ಎಡ್ವಿನ್ ಪಾಲ್ ಅವರ ಮೂಲಕವಾಗಿ ನಾವು ಕೇಳಿಸ್ಕೊಳ್ಳೋಣ. ಅವರು ಆ ಹಾಡುಗಳನ್ನ ಹಾಡ್ತಾರೆ. ಬ್ರದರ್ ಎಡ್ವಿನ್, so many brothers were requesting some songs. Okay. I am just convincing them that whichever the songs you would like to hear from Brother Edwin Paul, Yeah. send me or send to Brother Alex WhatsApp. You just mention which song you want. Okay. Then by God willing, next month we will have one more day of singing. In that day, Brother Edwin will sing all the songs that you have requested. Sure. Is that okay? Yeah. Even I can give my number also if they want to Okay, directly send okay, me. then you just give your number. ನಿಮಗೆ ಸೋದರ ಎಡ್ವಿನ್ ಅವರು ನಂಬರ್ ನ ಅವರು ಡಿಸ್ಪ್ಲೇ ಮಾಡ್ತಾರೆ, ಬರ್ಕೊಳ್ರಿ. ಸೋದರ ಎಡ್ವಿನ್ ಅವರಿಗೆ ಆ ನಂಬರ್ನ ಬರ್ಕೊಳ್ಳಿ. ಆ ನಂಬರ್ನ ಎಡ್ವಿನ್ ಬ್ರದರ್ಗೆ ಕಳಿಸ್ಕೊಡಿ.
ಅವಾಗ ಬ್ರದರ್ ಅವರು ಅದನ್ನ ಅರೇಂಜ್ ಮಾಡ್ಕೊಡ್ತಾರೆ, ಯಾವ ಹಾಡು ಫಸ್ಟ್ ಯಾವ ಹಾಡು ನೆಕ್ಸ್ಟ್ ಎಂಬುದಾಗಿ ಅವ್ರು ಸಿದ್ಧಪಡಿಸ್ಕೊಂಡು ಬರ್ತಾರೆ. ಆಗ ನಾವೆಲ್ಲರೂ ಕೂಡ ಆ ಹಾಡುಗಳನ್ನ ಕೇಳಿಸ್ಕೊಳ್ಬಹುದು. ಥ್ಯಾಂಕ್ ಯು ಬ್ರದರ್ ಎಡ್ವಿನ್. I have already posted in the chat Yeah, my number. So those who want to listen to the song, let me know earlier so that I can say, because it's Chattan song, I never sang it. Just now I took it from the laptop, and I was trying to sing it. So if it is informed me earlier, I can surely sing. okay, definitely. ಯಾರಾದ್ರೂ ಆ ತರ ಹೇಳೋದಾದ್ರೆ ಈ ತಿಂಗಳು ಕೊನೆ ಒಳಗೆ ತಿಳಿಸ್ರಿ, ಅವಾಗ ಅವ್ರು ಅದನ್ನ ರೆಡಿ ಮಾಡ್ಕೊಳ್ತಾರೆ. ಐ ಆಮ್ ಟೆಲಿಂಗ್ ದೆಮ್ ಟು ಸೆಂಡ್ ದೇರ್ ರಿಕ್ವೆಸ್ಟ್ before the end of this month so that you can prepare for next month program. Okay, Brother Edwin? Yes, Is brother. that okay? Sure. I'm fine. Thank you, brother. Okay. Brother Jason? Anna, yes. Okay. Yeah. James James ಅಣ್ಣಗೆ ನಾವು ಆಡಿನ ಸಮಯ ಕೊಡೋಣ. ಅದಕ್ಕಿಂತ ಮೊದಲಾಗಿ I would like to thank Brother Edwin for these wonderful songs, and it is really filled hearts with joy and praising Lord for the wonderful gift what God has given to you. And we definitely will continue to pray for your ministries and your all the endure. And it was really a nice time, and it was like listening the songs in the heaven. So thank you so much for this wonderful time, and God bless you, brother. And use you for your voice and your ministries for the glory of his name. ಈಗ ಸಹೋದರಂತ ಜೇಮ್ಸ್ ಅವರು ಕಾಮಗಿರಿ ಸಭೆಯವರಿಂದ ಜೇಮ್ಸ್ ಅವರು ಒಂದು ಹಾಡನ್ನ ಹಾಡಿ ಈ ಒಂದು ಕೂಟಕ್ಕೆ ಮುಕ್ತಾಯವನ್ನು ನಾವು ಬರುವಂತವರಾಗಿದ್ದೇವೆ. ಸಹೋದರಂತ ಜೇಮ್ಸ್ ಅವರಿಗೆ ಈ ಸಮಯವನ್ನು ನಾವು ಕೊಡುವಂತವರಾಗಿದ್ದೇವೆ. ನಮಗೆ ಸ್ತೋತ್ರ ಉಂಟಾಗಲಿ. ಕೊನೆಯದಾಗಿ ಒಂದು ಹಾಡನ್ನ ರೋಮಾಪುರದವರಿಗೆ ಬರೆದ ಪತ್ರಿಕೆ 8:35 ಆಧಾರದ ಮೇಲೆ ರಚಿಸಲ್ಪಟ್ಟಿರುವಂತ ಕ್ರಿಸ್ತನ ಪ್ರೀತಿಯಿಂದ ನಗಲಿಸುವವರು ಯಾರು ಎನ್ನುವಂತ ಅರ್ಥ ಕೊಡುವಂತ ಹಾಡನ್ನ ಕರ್ತನ ಮಹಿಮೆಗೋಸ್ಕರವಾಗಿ ನಾವು ಹಾಡುವಂತವರಾಗಿದ್ದೇವೆ. ಪ್ರೀತಿಯಿಂದ ನನ್ನ ಅಗಲಿಸುವವರ್ಯಾರು? ಯೇಸುವಿನಿಂದ ಪ್ರೀತಿಯಿಂದ ನನ್ನ ಅಗಲಿಸುವವರ್ಯಾರು? ಮರಣವು ಕಷ್ಟ ಹಿಂಸೆಯು ಹಸಿವೆಯು ಅಪಮಾನವು ಏನೇ ಬಂದರು ನಿನ್ನ ಪ್ರೀತಿ ಯೇಸುವಿನಿಂದ ಪ್ರೀತಿಯಿಂದ ನನ್ನ ಅಗಲಿಸುವವರ್ಯಾರು? ತಾಯಿ ತನ್ನ ಮಗುವ ಮರೆತಾಳು ಯೇಸು ನನ್ನ ಮರೆಯನು ಕ್ಷಣಕಾಲದು. ತಾಯಿ ತನ್ನ ಮಗುವ ಮರೆತಾಳು ಯೇಸು ನನ್ನ ಮರೆಯನು ಕ್ಷಣಕಾಲದು. ತನ್ನ ಅಂಗೈಯಲ್ಲಿ ನನ್ನ ಚಿಂತಿಸಿಕೊಂಡು ಕಣ್ಮಣಿಯಂತೆ ಕಾಯುವ ಕೊನೆ ಬರೆದು ಕಣ್ಣ ತೋರೆದರು ಸ್ನೇಹಿತರು ನನ್ನ ಕೈ ಬಿಟ್ಟರು. ಏನೇ ಬಂದರು ನಿನ್ನ ಪ್ರೀತಿ ಬದಲಾಗದು. ಯೇಸುವಿನಿಂದ ಪ್ರೀತಿಯಿಂದ ನನ್ನ ಅಗಲಿಸುವವರ್ಯಾರು?
ಪ್ರೀತಿಯು ಯಾವುದಿಲ್ಲವೂ ಪ್ರಾಣವನ್ನೇ ನೋಡುವ ನಿನ್ನ ಪ್ರೀತಿಗಿಂತಲೂ ಶ್ರೇಷ್ಠವಾದ ಪ್ರೀತಿ ಯಾವುದಿಲ್ಲವೂ ಮರಣದ ಸನಿಹವೇ ಇದ್ದಂತ ನನ್ನ ಶಾಶ್ವತ ಪ್ರೇಮದಿ ಸೆಳೆದುಕೊಂಡಿ ಯೋಗ್ಯನಲ್ಲ ನಿನ್ನ ಪ್ರೀತಿಗೆ ನಾನು ಆದರೂ ನಿಂಗೆ ಅಮೂಲ್ಯನು ನಿನ್ನ ಪ್ರೀತಿಯ ತೊರೆದು ನಾ ಇರಲಾರೆನು ಯೇಸುವೇ ನಿನ್ನ ಪ್ರೀತಿಯಿಂದ ನನ್ನ ಅಗಲಿಸುವವ ಯಾರು ಯೇಸುವೇ ನಿನ್ನ ಪ್ರೀತಿಯಿಂದ ನನ್ನ ಅಗಲಿಸುವವ ಯಾರು ಮರಣವು ಕಷ್ಟ ಹಿಂಸೆಯು ಹಸಿವೆಯು ಅವಮಾನವು ಏನೇ ಬಂದರು ನಿನ್ನ ಪ್ರೀತಿ ಬದಲಾಗದು ಯೇಸುವೇ ನಿನ್ನ ಪ್ರೀತಿಯಿಂದ ನನ್ನ ಅಗಲಿಸುವವ ಯಾರು ಅಗಲಿಸುವವ ಯಾರು ಕರ್ತನ ಸ್ತೋತ್ರವಾಗ್ಲಿ. ಸಹೋದರ ಜೇಮ್ಸ್ ಅಣ್ಣ ಅವರಿಗೆ ಮತ್ತು ಪ್ರದೀಪ್ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೀವಿ. ಮತ್ತು ಸಹೋದರ ಮಂಜುನಾಥ್ ಕೂಡ 2 ಹಾಡುಗಳನ್ನ ನಮ್ಮ ಮುಂದೆ ಪ್ರಸ್ತುತಪಡಿಸಿ ಚಂದವಾದ ರೀತಿಯಲ್ಲಿ ಪ್ರಸ್ತುತಪಡಿಸಿದ್ದಾರೆ. ಅವರು ಕೂಡ ಕರ್ತನ ಹೆಸರಿನಲ್ಲಿ ವಂದನೆಗಳನ್ನ ಸಲ್ಲಿಸ್ತೀವಿ. ಹಾಗೂ ನಿರಂಜನ್ ಅವರು ಕೂಡ ಹಾಡುಗಳನ್ನ ಹಾಡಿ ನಮ್ಮನ್ನು ಕರ್ತನ ಒಂದು ಹಾಡುಗಳನ್ನ ಕೇಳಿಸಿ ಆತನನ್ನು ಮಹಿಮೆ ಪಡಿಸುವ ರೀತಿಯಲ್ಲಿ ನಮ್ಮ ಹೃದಯಗಳಲ್ಲಿ ಆ ಭಾವನೆಗಳನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ಅವರಿಗೆ ಕೂಡ ವಂದನೆಗಳನ್ನ ಸಲ್ಲಿಸುವಂತವರಾಗಿದ್ದೇವೆ. ಮತ್ತು ಕೇಳಿದಂತ ಎಲ್ಲರಿಗೆ, ಕೂಡಿ ಬಂದಿರತಕ್ಕಂಥ ಈ ಪ್ಲಾಟ್ಫಾರ್ಮ್ ಅಲ್ಲಿ ಇರ್ತ ಎಲ್ಲರಿಗೆ ಕರ್ತನ ಹೆಸರಲ್ಲಿ ವಂದನೆಗಳನ್ನ ಸಲ್ಲಿಸ್ತೀವಿ. ವಿಶೇಷವಾಗಿ ಶಿವಮೊಗ್ಗ ಸಭೆಗೆ, ಅವರ ಸಭೆಯ ಹಿರಿಯರಿಗೆ, ಸ್ಥಳೀಯ ಸಭಿಕರಿಗೆ ಎಲ್ಲರಿಗೂ ನಮ್ಮ ವಿಶೇಷ ವಂದನೆಗಳನ್ನ ಸಲ್ಲಿಸ್ತಾ ಈ ಸಮಯವನ್ನು ಮತ್ತೆ ಸೈಮನ್ ಅವರಿಗೆ ನಾನು ಒಪ್ಪಿಸಿಕೊಳ್ಳುವಂತವನಾಗಿದ್ದೇನೆ. ವಂದನೆಗಳು.